ತತ್ಸತ್ ವೇದಿಕೆ ಮೇಲಿರುವ ಎಲ್ಲರಿಗೂ ಆತ್ಮೀಯ ಸ್ವಾಗತ ಮತ್ತು ಮುಂದಿರುವ ನೆಚ್ಚಿನ ಓದುಗರಿಗೂ ಸಹ ಸ್ವಾಗತವನ್ನು ಕೋರ್ತಾ, ಸಮೃದ್ಧ ಸಾಹಿತ್ಯ ಕಳೆದ 2009ರಿಂದ ಇದನ್ನು ಆರಂಭ ಮಾಡಿದ್ದು. ಇದಕ್ಕಿಂತ ಮುಂಚೆ ಮುದ್ರಣ ಕ್ಷೇತ್ರದಲ್ಲಿ ನಮ್ಮ ತಂದೆಯವರು ನಡೆಸ್ಕೊಂಡು ಬಂದಿದ್ದನ್ನು ಮುಂದುವರಿಸ್ಕೊಂಡು ಬಂದಿದ್ದೆ. ಈಗ 16ನೇ ವರ್ಷದಲ್ಲಿ ಕಾಲಿದ್ದೇನೆ. ಒಟ್ಟು 108 ಪುಸ್ತಕಗಳು ಇವತ್ತಿಂದು ಸೇರಿದರೆ ಆಗಿರೋದು. ಕಳೆದ 2 ವರ್ಷದಿಂದ 100 ಪುಸ್ತಕಗಳ ಮಾಡಿದ್ವಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಂತ. ಆರಂಭದಲ್ಲಿ ಸಾಹಿತ್ಯದ ಕೆಲಸವೇ ಮಾಡಬೇಕು ಅಂತ ಅಂದ್ಕೊಂಡೆ ಇದು ಬಂದಿದೆ. ಯಾಕಂದರೆ ಓರ್ವ ಮುದ್ರಣಗಾರನಾಗಿ ನಾನು ಇರ್ಬೇಕಾದ್ರೆ ನನಗೆ ಸಾಹಿತ್ಯ ಸೇವೆ ಅಂತ ಏನಿರೋಲ್ಲ. ಯಾಕಂದರೆ ಸಾಹಿತ್ಯದ ಕೆಲಸ ಮಾಡ್ಕೊಂಡಿದ್ದೆ. ಆದರೆ ಅನೇಕ ಪ್ರಕಾಶಕರ ಮಿತ್ರರಿಗೆ ನಾನು ಮುದ್ರಣ ಮಾಡಿಕೊಡ್ತಾ ಇದ್ದಿದ್ದ ಅನುಭವ ಮತ್ತು ಅವರ ಒಂದು ವಿಚಾರಗಳು ನನಗೆ ತುಂಬ ನಾಟಿತ್ತು. ಹಾಗಾಗಿ ನಾನೇ ಒಂದು ಯಾಕೆ ಪ್ರಕಾಶನ ಆರಂಭ ಮಾಡಬಾರ್ದು ಅಂತ ಅಂದ್ಕೊಂಡು ಆರಂಭ ಮಾಡಿದ್ದು. ಪ್ರಾರಂಭದಲ್ಲಿ ಒಂಥರ ಪ್ರೊಫೆಷನಲ್ ಪಬ್ಲಿಷರ್ ಥರನೇ ಇದ್ದಿದ್ದು ನಾನು. ಅಂದರೆ ವ್ಯಾಪಾರ ವೃತ್ತಿಯ ಪ್ರಕಾಶಕ ಹೇಗಿರಬೇಕೋ ಆಗಿರ್ತಾರೆ ಅಂತ. ಅಂದರೆ ಒಂದು ಪ್ರಕಾಶಕ ವೃತ್ತಿಗೆ ಹೇಗೆ ವ್ಯಾಪಾರ ಮಾಡಬೇಕು, ಯಾವ ಪುಸ್ತಕ ತಂದರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ. ಅಂದರೆ ನಾನು ಹೇಳ್ತಾ ಇರೋದು ಕಥೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಬೇರೆ ಇನ್ಯಾವ ರೀತಿಗಳು ಪುಸ್ತಕಗಳಿದೆಯೋ ಅದನ್ನೆಲ್ಲ ತರಬೇಕು ಅಂತ ಅಂದ್ಕೊಂಡೇ ಇದ್ದಿದ್ದು. ಅದರಲ್ಲೂ ಹೆಚ್ಚಾಗಿ ಕನ್ನಡ ಸಾಹಿತ್ಯವನ್ನು ತರ್ತಾಯಿದ್ದೆ. ಹಾಗಾಗಿ ನಾಡಿನ ಹೆಸರಾಂತ ಸಾಹಿತಿಗಳಲ್ಲೂ ತುಂಬ ಜನ ಪರಿಚಯದಲ್ಲಿದ್ದರು, ತುಂಬ ಜನ ಆಗಮಿಸ್ತಾ ಇದ್ರು. ನನಗೆ ಕಾರ್ಯಕ್ರಮಗಳೆಲ್ಲ ಬರ್ತಾಯಿದ್ರು. ಆದರೆ ಸ್ವತಃ ಹುಟ್ಟಿನಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನ ಆಗಿರೋದ್ರಿಂದ ಮತ್ತು ಮನೆಯಲ್ಲೂ ಸಹ ದೇಶಭಕ್ತದ ವಾತಾವರಣ ಇರೋದ್ರಿಂದ, ನಮ್ಮ ತಾಯಿ ಆಗಲಿ ನಮ್ಮ ತಂದೆ ಆಗಲಿ ಎಲ್ಲರಿಂದ ಇರೋದ್ರಿಂದ ಪ್ರಕಾಶನ ವೃತ್ತಿಯಲ್ಲೂ ಯಾಕೆ ಈ ಥರ ರಾಷ್ಟ್ರೀಯ ಪುಸ್ತಕಗಳು ತರಬಾರ್ದು ಅನ್ನೋದು ಮನಸ್ಸಲ್ಲಿತ್ತು. ಆದರೆ ಅದು ಪುಸ್ತಕ ಸೇಲ್ ಆಗುತ್ತೋ ಇಲ್ವೋ ಅನ್ನೋ ಭಯದಲ್ಲೂ ಇದ್ದೆ. ಆದರೂ ಒಂದಷ್ಟು ಮಧ್ಯದಲ್ಲಿ ಒಂದಷ್ಟು ಪ್ರಯತ್ನಗಳ ನಡುವೆ ನಾನು ಮಾಡ್ತಾಯಿದ್ದೆ. ನನ್ನ 5ನೇ ಪುಸ್ತಕನೇ ಆತ್ಮಾಹುತಿ ತಂದಿದ್ದು ನಾನು. ಶಿವರಾಮ್ ಅವ್ರು ಬರೆದಂಥ ಜನಪ್ರಿಯ ಪುಸ್ತಕ 70ರ ಇಸ್ವಿಯಲ್ಲಿ ಸ್ವತಃ ಭಗತ್ ಸಿಂಗ್ ಅವ್ರ ತಾಯಿ ಬಂದು ಬೆಂಗಳೂರಿನ ಟೌನ್ ಹಾಲಲ್ಲಿ ಅದು ಲೋಕಾರ್ಪಣೆ ಮಾಡಿದರು. ಅದನ್ನು ಎಷ್ಟೋ ವರ್ಷಗಳು ನಿಂತೋಗಿತ್ತು ಅಂತ ಗೊತ್ತಾದಾಗ ಅದನ್ನು ಹೇಗೋ ಅವ್ರ ಮನೆಯವರ ಸಂಪರ್ಕಿಸಿ ಕಾಪಿರೈಟ್ನ ತೊಗೊಂಡು ಇಲ್ಲೇ ಬೆಂಗಳೂರಿನ HN ಕಲಾಕ್ಷೇತ್ರದಲ್ಲಿ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಿ ಲೋಕಾರ್ಪಣೆ ಮಾಡಿದೆ. ಹಾಗೊಂದು ಪುರಸ್ಪರ ಒಂದು ಚೆನ್ನಾಗಿರಲಿ ಅಂತ ಅದಕ್ಕೆ ಕಾರ್ಯಕ್ರಮಕ್ಕೆ ಚಂಪು ಅವ್ರನ್ನ, ದೊರೆಸ್ವಾಮಿ ಅವ್ರನ್ನ, ಈ ಕಡೆ ಹರೀಶ್ ಅವರು, ಬಾಬು ಕೃಷ್ಣಮೂರ್ತಿ ಅವ್ರನ್ನ ಆ ಥರ ಕರೆದು ಒಂದು ಒಳ್ಳೆಯ ಚರ್ಚೆಗಳಾಗಲಿ ಅಂತ ಕಾರ್ಯಕ್ರಮ ಮಾಡಿದ್ವಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯಿತು, ಚರ್ಚೆನೂ ಆಯಿತು, ಬಹು ವಾದ ವಿವಾದಗಳ ಥರನೂ ಆಯಿತು. ಆದರೆ ಅದರ ಎಫೆಕ್ಟ್ ಏನಾಯಿತು ಅಂದರೆ, ನಾನು ಯಾವ ಒಂದು ಸಾಹಿತ್ಯ ವಲಯದಲ್ಲಿ ಮಾಡ್ತಾಯಿದ್ದನಲ್ಲ ಅಲ್ಲೊಂದು ಬ್ರ್ಯಾಂಡ್ ಆಗಿಬಿಟ್ಟೆ. ಆ ಬ್ರ್ಯಾಂಡ್ ಆಗಿದ್ದ ಪರಿಣಾಮ ಏನಾಯಿತು ಅಂದರೆ, ಅನೇಕ ಪುಸ್ತಕಗಳು ನಂದು ನಾನು ಹೊಸ್ಲಲ್ಲಿ ಇಟ್ಟಿದ್ದನ್ನು ಪುಸ್ತಕಗಳು ತೊಗೊಳ್ಳುವಂಥ ಮಳಿಗೆಗಳು ನಿಲ್ಲಿಸ್ಬಿಟ್ರು. ನಾನು ಹೆಸರು ಅಂತ ನವ ಕರ್ನಾಟಕ ಇರ್ಬೋದು, ಸ್ವಪ್ನದವ್ರು ಇರ್ಬೋದು, ಎಲ್ಲ ತೊಗೊತಾ ಇದ್ದಿದ್ದು ಹಾಟ್ ಕೇಕ್ ಥರ ಹೋಗ್ತಾ ಇದ್ದಿದ್ದು ಪುಸ್ತಕಗಳನ್ನೆಲ್ಲ ಇದ್ದಕ್ಕಿದ್ದಂಗೆ ನಿಲ್ಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಅದು ಗೊತ್ತಾಗಲಿಲ್ಲ, ರೀಸನ್ ಇಲ್ಲ. ಆಮೇಲೆ ನನಗೆ ಹೊಡೆದಿದ್ದು, ನಾನು ಪ್ರಾಯಶಃ ಪುಸ್ತಕ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಥರ ಓಡಲ್ಲ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಈ ವಲಯದಲ್ಲಿ ಈ ಪುಸ್ತಕಗಳೆಲ್ಲ ಓಡುತ್ತಲ್ಲ, ಅದಕ್ಕೆ ಯಾಕೆ ಆ ವಲಯದಲ್ಲಿ ಹೋಗಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆ ರೀಸನ್ ಆಮೇಲೆ ಗೊತ್ತಾಗಿದ್ದು. ಅದಾದಮೇಲೆ ಅನೇಕ ಜನ ಸಾಹಿತ್ಯದ ಸೋಕಾಲ್ಡ್ ಸಾಹಿತಿಗಳಂತ ಯಾರಿದ್ರು ಅವ್ರನ್ನ ಡಿಸ್ಲೊಕೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಡಿಸೋಸಿಯೇಟ್ ಸಿಗ್ತಾ ಇರಲಿಲ್ಲ, ಅಥವಾ ಇನ್ನೊಂದು ಯಾವುದೋ ಕಾರ್ಯಕ್ರಮಕ್ಕೆ ಕರೆದ್ರೆ ಬರ್ತೀನಿ ಅಂತ ಹೇಳೋರು ಬರ್ತಾ ಇರಲಿಲ್ಲ. ಈ ಥರ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಒಂದು ಕಡೆ ನಾನೇ ಕೂತ್ಕೊಂಡು ಯೋಚನೆ ಮಾಡಿದಾಗ ಗೊತ್ತಾಯಿತು ಇದ್ರದ್ದು ಈ ಸಮಸ್ಯೆ ಅಂತ. ಹಾಗಾಗಿ ನನಗೆ ಅದಕ್ಕೆ ಆ ಥರ ಬ್ಯಾಕ್ ಬೋನ್ಗಾಗಿ ಯಾವುದೇ ಸಾಹಿತ್ಯ ವಲಯ ಆಗಲಿ ಇನ್ಯಾವ ವಲಯನೂ ನನ್ನ ಜೊತೆ ಇರಲಿಲ್ಲ ಆ ಸಮಯದಲ್ಲಿ. ನಾನು ಮಾತಾಡ್ತಾ ಇರೋದು 2010-11 ಆ ಇಸ್ವಿಲಿ. ಹಾಗಾಗಿ ನಾನು ಮರಳಿ ಅವರ ಇದಕ್ಕೆ ಹೋಗಬೇಕಾದ್ರೆ ಏನೋ ಒಂದು ಶರಣಾಗತಿ ಆಗಲೇಬೇಕಾಗಿತ್ತು. ಆವಾಗ ನನ್ನ ಪ್ರಕಾಶಕ ಮಿತ್ರ ಗೌರಿ ಸುಂದರ್ ಇದ್ದರು. ತುಂಬ ನನಗೆ ಅವರಿಂದನೇ ಪ್ರಭಾವಿತರಾಗಿ ನಾನು ಪ್ರಕಾಶಕ ವಲಯಕ್ಕೆ ಬಂದಿದ್ದು. ಸೊ ಅವ್ರಿಗೆ ಈ ಸಮಸ್ಯೆನ ಹೇಳಿದಾಗ ಅವರು ಒಂದು ಸೊಲ್ಯೂಷನ್ನು ಒಂದಷ್ಟು ಶಿವರುದ್ರಪ್ಪ ಅವ್ರ ಮನೆ ಕರ್ಕೊಂಡೋಗಿ, GS ಶಿವರುದ್ರಪ್ಪ ಅವ್ರ ಮನೆ ಕರ್ಕೊಂಡೋಗಿ ಅವ್ರು ನೋಡಿ ಈ ಥರ ಪುಸ್ತಕ ಮಾಡ್ದ, ಯಾಕೋ ಈ ವಲಯ ಎಲ್ಲ ದೂರ ಇಟ್ಬಿಡ್ತಾ ಇದ್ದಾರೆ, ಇನ್ನೂ ಬೆಳೆಯುವಂಥ ಹುಡುಗ, ಏನೋ ಮಾಡ್ಬೇಕು ಮಾಸ್ಟರ್ ನೀವೇ ಅಂತ ಕೇಳಿದ್ರು. ಅದಕ್ಕೆ ಶಿವರುದ್ರಪ್ಪ ಅವರು ಆತ್ಮಾಹುತಿ ಪುಸ್ತಕ ಚೆನ್ನಾಗಿ ಪರಿಚಯ ಆಯಿತು. ಇದು ಒಳ್ಳೆ ಕೃತಿಯಪ್ಪ, ಯಾಕೆ ಹಿಂಗೆ ಆಗೋಯ್ತು ಅನ್ನೋದು ಗೊತ್ತಿಲ್ಲ ನನಗೆ. ಹಾಗಾಗಿ ತೊಂದರೆ ಇಲ್ಲ, ಏನೋ ಮಾಡೋಣ ಅಂತೇಳಿ ಸೊಲ್ಯೂಷನ್ ಏನು ಅಂದರೆ ಅದಕ್ಕೆ ನನ್ನದೇ ಒಂದು ಪುಸ್ತಕ ಮಾಡು ಅಂದರು. ನನ್ನ ಕುರಿತು ಗೌರಿ ಸುಂದರ್ರೇ ಅದಕ್ಕೆ ಸಂಪಾದಕರಾಗ್ತಾರೆ. ನಾಡಿನಾದ್ಯಂತ ಒಂದು 20-25 ಜನ
ಲೇಖನ ಬರ್ಸೋಣ ಅವ್ರ ಕೈಲಿ, ಅವರಿಗೆಲ್ಲ ಲೇಖನ ಬರೀಲಿ. ಹಾಗಾಗಿ ಅದ್ರ ಮೂಲಕ ಸರಿ ಹೋಗಿದೆ ಅಂತ ಅನಿಸುತ್ತೆ ಕೆಲವರಿಗೆ ಅಂತಂದು. ಹಾಗಾಗಿ ಲೇಖನ ಆಹ್ವಾನ ಕೊಟ್ವಿ. ಇದೇ ಚಂಪವರಿಂದ ಹಿಡಿದು ಎಲ್ಲ ಲೇಖನಗಳು ಕೊಟ್ಟರು. ಸೊ ಹಾಗಾಗಿ ಪುಸ್ತಕ ತಯಾರಿ ಆಯಿತು. ತಿರ್ಗಾ ಡಿ ಎಸ್ ಶಿವರುದ್ರಪ್ಪ ಅವ್ರ ಹತ್ರ ಹೋಗಿ ಪುಸ್ತಕ ತಯಾರಾಗಿರೋದನ್ನು ಹೇಳಿದ್ವಿ. ಇದಕ್ಕೊಂದು ಕವಿಗೋಷ್ಠಿ ಮಾಡಿ ಅವಾಗ ಇವ್ರನ್ನೆಲ್ಲರೂ ಕರೆಯೋಣ ಅಂತಂದರು. ತಿರ್ಗಾ ರವೀಂದ್ರ ಕಲಾಕ್ಷೇತ್ರ ಒಂದು ಕವಿಗೋಷ್ಠಿ ಇಟ್ಕೊಂಡ್ವಿ, ಪುಸ್ತಕ ಲೋಕಾರ್ಪಣೆ ಇಟ್ಕೊಂಡ್ವಿ. ಕವಿಗೋಷ್ಠಿಗೆ ಎಲ್ಲ ಸಾಹಿತಿಗಳು ಬಂದರು. ಕಾರ್ಯಕ್ರಮ ಎಲ್ಲ ಚೆನ್ನಾಗಾದ್ಮೇಲೆ ನಂತರ ವಾಪಸ್ ಟ್ರ್ಯಾಕಿಗೆ ಬಂದೆ. ಅಂದರೆ ನನ್ನ ಪುಸ್ತಕಗಳನ್ನು ತೊಗೊಳ್ಳಿಕ್ಕೆ ಮಳಿಗೆಗಳು ಆರಂಭ ಮಾಡ್ತು. ಆಮೇಲೆ ಸಾಹಿತಿಗಳು ಸಹ ಬರಲಿಕ್ಕೆ ಸ್ಟಾರ್ಟ್ ಮಾಡೋದು. ಅವಾಗ ನಾನು ಕಂಡುಕೊಂಡಂಥ ಸತ್ಯ ಏನಂದರೆ, ಈ ಒಂದು ಸಾಹಿತ್ಯ ವಲಯದಲ್ಲಿ ಒಂದು ಪಂಥದಲ್ಲಿದ್ದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಪ್ರಕಾಶಕನಾಗಿ ಅನ್ನೋದು ತುಂಬ ಮನವರಿಕೆ ಆಯಿತು, ದುಃಖನೂ ಇತ್ತು. ಕಾರಣ ಏನು ಅಂದರೆ, ಮಾಡ್ಲಿಕ್ಕೆ ಬಂದಾಗ ಒಂದು ಬ್ಯಾಕ್ ಬೋನ್ ಆಗಿ ಯಾರು ಇರೋದೇ ಇಲ್ವಲ್ಲ, ಒಬ್ಬ ಸಾಹಿತ್ಯವೂ ಸಿಗಲ್ವಲ್ಲ. ಹಾಗಾಗಿ ನಾನು ಆ ಥರ ಪುಸ್ತಕಗಳಿಗೆ ಸಾಹಸಕ್ಕೆ ಕೈ ಬಿಟ್ಬಿಟ್ಟೆ ನಾನು. ಹಾಗಂತ ಬೇರೆ ಕೆಟ್ಟ ಪುಸ್ತಕ ತರ್ತಾ ಇರಲಿಲ್ಲ, ಅದರಲ್ಲೂ ತುಂಬ ಸೆಲೆಕ್ಟಿವ್ ಆಗಿರೋಂಥ ಪುಸ್ತಕಗಳನ್ನೇ ತರ್ತಾ ಇದ್ದಿದ್ದು. ಆದರೆ ಟಿಪಿಕಲ್ ಒಂದು ಸಾಹಿತ್ಯ ಅಂತ ಏನು ಹೇಳ್ತೀವಲ್ಲ, ಆ ಥರ ಶೇಕ್ಸ್ಪಿಯರು, ಏಡ್ಸು ಈ ಥರ ಪುಸ್ತಕಗಳು, ಅಡಿಗರ ಬಗ್ಗೆ ಪುಸ್ತಕಗಳು, ಈ ಥರದನ್ನೇ ನಾನು ಹೋಗಲೇಬೇಕಾಯ್ತು. ಅದನ್ನು ತಪ್ಪು ನಾನು ಹೇಳಲಿಕ್ಕೆ ಹೋಗ್ತಿಲ್ಲ. ಆದರೆ ನನ್ನ ಒಂದು ಮನಸ್ಸಿನಲ್ಲಿ ಇದ್ದಂಥ ಒಂದು ಇದು ಪುಸ್ತಕ ಪ್ರಕಟಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅವಾಗ. ಕ್ರಮೇಣ ಇದನ್ನು ಮಾಡ್ತಾ ಹೋದೆ. ಸುಮಾರೊಂದು 50-55 ಪುಸ್ತಕಗಳನ್ನು ಸುಮಾರು ಒಂದು 8-10 ವರ್ಷ ದಾಟಿದ್ದೆ. ಹಾಗಾಗಿ ಒಂದಷ್ಟು ಪ್ರಕಾಶಕರ ವಲಯದಲ್ಲಿ, ಸಾಹಿತ್ಯ ವಲಯದಲ್ಲೆಲ್ಲ ತುಂಬ ಚೆನ್ನಾಗಿ ಹೆಸರಾಗಿತ್ತು. ಸಾಹಿತ್ಯ ವಲಯದಲ್ಲಿ ಹೋದರೆ ಅವ್ರ ಮನೆಗೆ ಊಟ ತಿಂಡಿ ಕೂತ್ಕೊಂಡು ಮಾತಾಡುವಷ್ಟು ಸಲಿಗೆ ಸಿಕ್ಕಿತ್ತು. ಹಾಗಾಗಿ ಅವ್ರನ್ನೂ ಒಂದಷ್ಟು ಈ ಒಂದು ವಲಯಕ್ಕೆ ಸೆಳೆಯುವಂಥ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೆ ಕೆಲವು ಸಾಹಿತಿಗಳೆಲ್ಲ. ಅದರಲ್ಲಿ ನನಗೆ ತುಂಬ ಹತ್ತಿರ ಆದವರು ಎನ್ ವ್ಯಾಸರಾವ್. ಮನೆ ಹತ್ರನೇ ಇದ್ದರು. ಹಾಗಾಗಿ ಸಂಜೆ ಹೊತ್ತು ಕಾಫಿಗೆ ಅಥವಾ ಆಫೀಸ್ಗೆ ಹೋಗ್ಬೇಕಾದ್ರೆ ಕಾಫಿ ಕರಿಯೋರು, ಎಲ್ಲ ಮಾತಾಡ್ತಾ ಅವ್ರ ಹತ್ರ ಹಿಂದುತ್ವದ ಚರ್ಚೆ, ಈ ಚರ್ಚೆ ಎಲ್ಲ ಮಾಡಿದಾಗ ಹೀಗೆ ಒಂದಷ್ಟು ವಲಯದಕ್ಕೆ ಆ ವಲಯದಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಎನ್ ವ್ಯಾಸರಾವ್. ಕ್ರಮೇಣ 2018ರಲ್ಲಿ ಈ ಲಿಂಗಾಯತರು ವೀರಶೈವರದ್ದು ಗಲಾಟೆ ಆಗ್ತಾಯಿತ್ತಲ್ಲ, ಆವಾಗ ನನಗೆ 2005ರಲ್ಲೇ ಹರೀಶ್ ಅವರು ಪರಿಚಯ ಆಗಿತ್ತು. ಸಾವರ್ಕರ್ ಅವರ ಆತ್ಮಾಹುತಿ ಕೃತಿಯಿಂದನೇ ಇದ್ದರು. ಅವರು ರಾಷ್ಟ್ರೋತ್ಥಾನ ರಿಸರ್ಚಲ್ಲಿ ಆಗ್ತಾಯಿದ್ರು. ಹಾಗಾಗಿ ನಮಗೂ ಅವ್ರಿಗೂ ವಾರದಲ್ಲಿ ಒಂದು 2-3 ದಿನ ಈ ಥರ ವೈಚಾರಿಕ ಚರ್ಚೆಗೆ ಒಂದು ಅಡ್ಡ ಆಗಿತ್ತು ಅದು. ಹಾಗಾಗಿ ಚರ್ಚೆಗಳು ತುಂಬ ನಡೀತಾ ಇತ್ತು. ಆ ಥರ ಅನೇಕ ಹೊಸ ಐಡಿಯಾಗಳು, ಹೊಸ ಪುಸ್ತಕಗಳು, ಈ ಥರ ವಿಚಾರಗಳು ಬರ್ತಾನೆ ಇತ್ತು. ಹಾಗಾಗಿ 18ರಲ್ಲಿ ಇಲ್ಲೇ ಗಾಂಧಿ ಬಜಾರಲ್ಲಿ ಒಂದು ಸಲ ಮಾತಾಡ್ತಾ ಇರ್ಬೇಕಾದ್ರೆ ಹರೀಶ್ ಹೇಳಿದ್ರು, ಈ ನೋಡಿ ಹಿಂದುತ್ವ ಪುಸ್ತಕದೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಈ ಲಿಂಗಾಯತರು ಇದ್ರ ಬಗ್ಗೆ ಎಲ್ಲ ಹಿಂದುತ್ವ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಾವರ್ಕರ್ ಅವರು. ನೋಡಿ ಬರೆದು ಎಷ್ಟು ವರ್ಷ ಆಯಿತು. ಆವಾಗಲೇ ಸಾವರ್ಕರ್ ಅವ್ರ ದೃಷ್ಟಿ ಹೇಗಿತ್ತು ಅಂದರೆ, ಲಿಂಗಾಯತರು ನಾವು ಪ್ರತ್ಯೇಕ ಧರ್ಮ ಅಂದ್ಬಿಟ್ರೆ ಹಿಂದೂ ಧರ್ಮ ಹೆಂಗಾಗ್ಬಿಡುತ್ತೆ, ಹೇಗೆ ಸಿಕ್ಕರದು ಈಗ ಅನುಭವಿಸ್ತಾ ಇದ್ದೀವಿ, ಅದೇ ಥರ ಎಲ್ಲ ದೊಡ್ಡ ದೊಡ್ಡ ವರ್ಗದ ಜಾತಿಗಳು ನಾವು ಬೇರೆ ಎಲ್ಲ ಹಿಂದೂ ಧರ್ಮಕ್ಕೆ ಅಂದ್ಕೊಂಡು ಹೋಗ್ಬಿಟ್ರೆ ಹಿಂದೂ ಧರ್ಮ ಸಂಕುಚಿತ ಆಗ್ತಾ ಹೋಗ್ಬಿಡುತ್ತೆ. ಇದನ್ನು ಸಾವರ್ಕರ್ ಹಿಂದುತ್ವ ಪುಸ್ತಕದಲ್ಲಿ ಹೇಳಿದ್ದಾರೆ ಅಂದರು. ನಂಗೆ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕೆ ಸರ್ ಅದು ಓದಬೇಕಲ್ಲ ಅಂದರೆ, ಅದು ಇಲ್ಲ ರೀ ಕನ್ನಡದಲ್ಲಿ ಇಲ್ಲ, ಅದು ಇಂಗ್ಲೀಷಲ್ಲಿದೆ ಅಂತ ಹೇಳಿದ್ರು. ಇಂಗ್ಲೀಷಲ್ಲಿ ಆನ್ಲೈನಲ್ಲಿ ತರಿಸ್ಕೊಂಡು ಓದಿದ್ಮೇಲೆ ನನಗೊಂದು ದಿಗ್ದರ್ಶನ ಹಿಂದುತ್ವದ್ದಾಯಿತು. ಅಂದರೆ ನಾವೇನೋ ಕಲ್ಪನೆಯಲ್ಲಿದ್ವಿ, ಅದು ಇರೋದೇ ಬೇರೆ ಅಂತ ಗೊತ್ತಾಯಿತು. ಇದನ್ನು ಕನ್ನಡಕ್ಕೆ ಯಾಕೆ ತರಬಾರ್ದು ಅಂತ ತಿರ್ಗಾ ಹರೀಶ್ ಅವ್ರ ಹತ್ರ ಕೇಳ್ಕೊಂಡೆ, ಸರ್ ಇದಕ್ಕೇನೋ ಮಾಡಿ ಕನ್ನಡಕ್ಕೆ ತರೋಣ ಅಂತ. ನೋಡಿ ಅದು ಬರೆದು 94 ವರ್ಷ ಆಗಿತ್ತು ಅವಾಗ ಅಷ್ಟೊತ್ತಿಗೆ. ಅಂದರೆ ಅಲ್ಲಿ ತಕ್ಕ ಕನ್ನಡದಲ್ಲಿ ಬಂದಿಲ್ಲ ಅಂತಲ್ಲ, ಸಂಕ್ಷಿಪ್ತವಾಗಿ ಎಲ್ಲೆಲ್ಲೂ ಸಂಗ್ರಹ ಅನುವಾದ ಈ ಥರ ಸಣ್ಣದಾಗಿದೆ. ಅಂದರೆ ಸಮಗ್ರವಾಗಿ ಅನುವಾದ ಆಗೇ ಇರಲಿಲ್ಲ. ಹಾಗೆ ಹರೀಶ್ ಅವರು ಸಂತೋಷದಿಂದ ಒಪ್ಪಿದ್ರು. ಅದರದ್ದು ಅನುವಾದನೂ ಆಯಿತು. ತದನಂತರ ಇದು ಪ್ರಕಟಣೆ ಮಾಡಬೇಕು ಅಂದಾಗ, ಆ ಪ್ರಕಟಣೆ ಮಾಡುವ ಒಂದು ಇದಕ್ಕೆ ಬಂದಾಗ ಭಯ ಸ್ಟಾರ್ಟ್ ಆಯಿತು. ಕಾರಣ ಏನು ಅಂದರೆ, ಹಿಂದೆ ನಾನು ಹೇಳಿದ್ನಲ್ಲ ಆ ಇನ್ಸಿಡೆಂಟ್, ಇದು ಇನ್ನೂ ಮೂಲಗ ವಿಷಯಕ್ಕೆ ಹೋಗ್ತಾ ಇದ್ದೀವಿ ಈಗ. ಹಾಗಾಗಿ ಇದಾದಮೇಲೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಂದರೆ ಹರೀಶ್ ಅವರು ಅವರೇ ಬರ್ತಿರೋದ್ರಿಂದ ಮತ್ತು ಅವರ ಮಾತುಗಳು ಜೊತೆ ಇರೋದ್ರಿಂದ ಗೊತ್ತಿತ್ತು ಇದಕ್ಕೆ ಬ್ಯಾಕಾಗಿ ನಿಲ್ತಾರೆ ಅನ್ನೋದಿತ್ತು. ಹಾಗಾಗಿ ಅದನ್ನು ಸಾಹಸ ಮಾಡಿ ಪ್ರಕಟಣೆ ಮಾಡಿದ್ವಿ. ಇಲ್ಲೇ ಸುಚಿತ್ರ ಫಿಲಮ್ ಸೊಸೈಟಿಯಲ್ಲಿ ಅನಂತಕುಮಾರ್ ಹೆಗಡೆ ಅವ್ರು ಬಂದು ರಿಲೀಸ್ ಮಾಡಿದ್ರು. ಆದರೆ ಇದು ವಾತಾವರಣ ಹೇಗಿದೆ, ಜನರ ನಾಡಿ ಮಿಡಿತ ಹೇಗಿದೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅದು ಪೋಸ್ಟ್ ಹಾಕಿದೆ ಇದೇ ಥರ ವೈರಲ್ ಆಗಿ ಸುಮಾರು ಒಂದು 6-7 ಗಂಟೆಯಲ್ಲಿ 2-3 ಸಾವಿರ ಪ್ರತಿಗಳು ದಾಖಲೆಯಾಗಿ ಆನ್ಲೈನಲ್ಲೇ ಬುಕ್ ಆಗೋಯ್ತು. ಅವಾಗ ನಾನು ಹೇಳಿದೆ, ಸರ್ ಇದು ಎಲ್ಲೋ ಮುಟ್ತಾ ಇದೆ ಇದು ಅಂತ. ಹಾಗಾಗಿ ಅವತ್ತಿನ ದಿವಸ ಅಂತೂ ನಾವು ಬುಕ್ ರಿಲೀಸು ಅಂದರೆ 100 ಜನ ಸೇರಿದ್ರೆ ಹೆಚ್ಚಿಗೆ ಅಂತ ಈಗಲೂ ಅದೇ ಮೈಂಡ್ ಸೆಟ್ಟಲ್ಲೇ ಇರ್ತೀವಿ. ಹಾಗಾಗಿ ಸುಚಿತ್ರದಲ್ಲಿ ಒಂದು ಸಿಕ್ಕಿದ್ರೆ ಸಾಕು ಒಂದು ಮಾಡಿದ್ವಿ. ಆದರೆ ಅಲ್ಲಿ 400-500ಕ್ಕೂ ಹೆಚ್ಚು ಜನ, ಅಲ್ಲಿ ಇದಕ್ಕಿಂತ ಚಿಕ್ಕ ಇರೋಂಥದ್ದು ಅಲ್ಲಿ ಸೇರಿ
ಪ್ರಕಟಣೆಯಾಗಿ ತಂದಂಥ ಒಂದು 200-300 ಪುಸ್ತಕ ಕೇವಲ 2 ನಿಮಿಷದಲ್ಲಿ ವ್ಯಾಪಾರ ಆಗಿ ಅದು ಪುಸ್ತಕವೇ ಇಲ್ದಿರ ಕೊನೆಯಲ್ಲಿ ಹಂಗಾಗಿ ಇವತ್ತಿಗೆ ಅದು 32ನೇ ಮುದ್ರಣವನ್ನು ಕಂಡಿದೆ ಹಿಂದುತ್ವ ಪುಸ್ತಕ. ಅಂದರೆ 32,000 ಪ್ರತಿಗಳು ಮಾರಾಟ ಆಗಿರುವಂಥದ್ದು. ಅಲ್ಲಿಂದ ಇದ್ರ ಪಲ್ಸು ಗೊತ್ತಾಯಿತು. ಒಂದು, ಎರಡನೇದು ಧೈರ್ಯ ಬಂತು. ಆಮೇಲೆ ಅಷ್ಟೊತ್ತಿಗೆ ಅದು 61ನೇ ಪುಸ್ತಕ. 60 ಆದಮೇಲೆ ಒಂಥರ ಮನುಷ್ಯನಿಗೆ ಕೇರ್ ಮಾಡೋ ಪರಿಸ್ಥಿತಿಲಿ ಇಲ್ಲ, ಏನಾಗುತ್ತೆ ಆಗಿಬಿಡ್ಲಿ ನೋಡೇ ಬಿಡೋಣ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾಕಂದರೆ ಒಂದು ಜೀವನದ ಪಾಠ ಅನುಭವ ಎಲ್ಲ ಅನುಭವ ಬಂದ್ಬಿಟ್ಟು ಅದೇ ಥರ ಪ್ರಕಾಶಕರು ಗೊತ್ತಿಲ್ಲ. 60 ಪುಸ್ತಕ ಆದಮೇಲೆ ಯಾವಲೇ ಇದ್ರೇನು ಓದ್ರೇನು ಓದಿದ್ರೆ ತಗೊಂಡ್ರೆ ಆಯಿತು ಅನ್ನೋ ಲೆವೆಲ್ಗೆ ನಾನು ಬಂದುಬಿಟ್ಟಿದ್ದೆ. ಹಾಗಾಗಿ ಇದನ್ನು ಒಂದು ನಾವು ಏನು ಅಂದ್ಕೊಂಡಿದ್ದ, ಹಾಗಾಗಿ ಈ ಥರ ಕೃತಿಗಳನ್ನ ತರಲೇಬೇಕು ಅಂತ ಅಂದ್ಕೊಂಡು ಒಂದಷ್ಟು ಧೈರ್ಯ ಮಾಡಿ ಇರೋದು 108. ಸುಮಾರು ಇದುವರೆಗೆ 108ರಲ್ಲಿ ನಿನ್ನೆ ಕೂತ್ಕೊಂಡು ಹಂಗೆ ಲಿಸ್ಟ್ ಹಾಕಿದೆ, ಈ ಥರ ವಿಚಾರಧಾರ ಇರೋ ಪುಸ್ತಕ ನಾನು ಒಟ್ಟಾರೆ ಎಷ್ಟು ಪ್ರಕಟಣೆ ಮಾಡಿದ್ದೀನಿ ಅಂತ. ಸುಮಾರು 53 ಪುಸ್ತಕಗಳು ಈ ಥರ ವಿಚಾರ ಇರೋದು ಪ್ರಕಟಣೆ ಮಾಡಿದ್ದೀನಿ. ಅಂದರೆ ಮೋರ್ ದೆನ್ ಹಾಫ್, ಅಂದರೆ 60 ಮೇಲೆ ಬಂದಂಥ 90% ಈ ಥರ ಪುಸ್ತಕಗಳನ್ನು ತಂದಿರೋವಂಥದ್ದು. ಹಾಗಾಗಿ ನನಗೆ ಆಶ್ಚರ್ಯ ಆಯಿತು. ಓಕೆ, ಒಂದು ಸೆಟ್ ಇದು ಒಂದು ರೆಡಿ ಆಗ್ತಾ ಇದ್ದೀನಿ ನಾನೀಗ ಅಂತ. ಆದರೆ ಇದರಲ್ಲೂ ಹೇಳ್ತೀವಲ್ಲ, ಮೂಲದಲ್ಲಿ ಮೂಲ ಅಂತ ಹೋಗ್ತಾ ಇದ್ದೀವಿ ಹಿಂದೂ ವಿಚಾರಧಾರೆಗೆ. ಈ ಥರ ಅನೇಕ ಪುಸ್ತಕಗಳಿಗೆ ತುಂಬ ನಮ್ಮ ಮಧ್ಯೆ ಬರ್ತಾ ಇರುತ್ತೆ. ನಮ್ಮ ಮಧ್ಯೆ ಇಲ್ಲೇ ಇದ್ದಾರೆ DYSP ಸುಬ್ರಾವ್ ಅವರು ಪೊಲೀಸ್ ವೃತ್ತಿಯಲ್ಲಿದ್ದರೂ ನಮಗೆ ಸಾಹಿತಿಗಳಿಗೆಲ್ಲ ಒಂಥರ ಅನ್ನದಾತರು ಅಂತ ಇರ್ತೀನಿ ನಾನು. ಕಾರಣ ಏನು ಅಂದರೆ, ಅನ್ನದಾತರು ಅಂದರೆ ಈ ಥರ ಅನ್ನದಾತರಲ್ಲ, ಈ ಪುಸ್ತಕಗಳನ್ನೆಲ್ಲ ಹೊಡ್ಕೊಂಡು ಬಂದು ನಮಗೆ ಕೊಡ್ತಾರೆ. ಕೊಟ್ಬಿಟ್ಟು ಇದು ನೋಡಿ ಈ ಥರ ಚೆನ್ನಾಗಿದೆ, ಕನ್ನಡಕ್ಕೆ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಹಾಗಾಗಿ ಅದೇ ಥರ ರಾಮಕೃಷ್ಣರಾವ್ ಇದ್ದರು ಹಿಂದೆ VHPಲಿ, ಅವರು ಇತ್ತೀಚೆಗೆ ಆಗಿಬಿಟ್ರು. ಈಗ ಅವರು ಒಂದಿಬ್ಬರು ಈ ಥರ ಈ ಹಿಂದೂ ಇಂಟೆಲೆಕ್ಚುಯಲ್ಸು, ಹಿಂದೂ ಫೋರಮ್ಸ್ಗೆ ಈ ಥರ ಪುಸ್ತಕಗಳನ್ನೆಲ್ಲ ಸಂಗ್ರಹ ಮಾಡಿ ಇಡ್ತಾಯಿದ್ರು. ಮನೆಗೆ ಹೋದಾಗೆಲ್ಲ ಈ ಥರ ಕೊಡೋರು. ನಾವು ಅದು ಆಗುತ್ತೋ ಬಿಡುತ್ತೋ ತೊಗೊಂಡು ಬಂದು ಮನೆಗೆ ಒಂದು ಹಾಕ್ಬಿಡ್ತಾಯಿದ್ದೆ, ಇರಲಿ ನೋಡೋಣ ಅಂತ. ಹಾಗೆ ಒಂದಷ್ಟು ಪುಸ್ತಕಗಳು ಹೋದ್ಮೇಲೆ ಅನಿಸ್ತು, ಈ ಥರ ಪುಸ್ತಕಗಳು ಕನ್ನಡಕ್ಕೆ ಬರದೇ ಇರೋದೊಂದು ತಪ್ಪಾದರೆ ಇದು ಅಗತ್ಯವಾಗಿ ಬರಬೇಕಾಗಿರೋದು ಅನಿಸ್ತು. ಹಾಗಾಗಿ ಇದನ್ನು ತರಲಿಕ್ಕೆ ಆರಂಭ ಮಾಡಿದೆ. ಸೊ ಈಗ 4 ಕೃತಿಗಳಲ್ಲಿ 3 ಕೃತಿಗಳು ಪ್ರಾಯಶಃ ಅದೇ 2 ಕೃತಿಗಳಂತೂ ಸುಬ್ರಾಯರು ಕೊಟ್ಟಿದ್ದು, ಇನ್ನೊಂದು ಕೃತಿಗಳು ನನಗೆ ಬೇರೆ ಇದರಲ್ಲಾಗಿತ್ತು. ಹಾಗಾಗಿ ಈಗ 4 ಕೃತಿಗಳು ಲೋಕಾರ್ಪಣೆ ಇದೆ. 4 ಕೃತಿಗಳದ್ದು ವಿಶೇಷದ್ದು ಒಂದು 2 ನಿಮಿಷ ಹೇಳಿ ನಾನು ಪರಿಚಯ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ನೋಡಿ, 105, 106, 107 ಮತ್ತು 108 ಅಂತ ಸುಮ್ಮನೆ ನಮ್ಮ ಇದು ಫಿಗರ್ಸಿಗೆ ನಾನು ಕೊಟ್ಟಿರೋದು. 105ನೇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಗಾಂಧಿ ಅಂತ ಡಾಕ್ಟರ್ GB ಹರೀಶ್ ಅವರೇ ಇದು ಬರ್ತಿರೋದು, ಸ್ವಂತ ಪುಸ್ತಕ. ಹರೀಶ್ ಅವ್ರ ಜೊತೆ ಆಲ್ಮೋಸ್ಟ್ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ, ನಮ್ಮ ಮನೆಯವರು ತಮ್ಮ ಹೇಳ್ತಾ ಇರ್ತಾರೆ, 2ನೇ ಹೆಂಡತಿ ಇದ್ದಂಗೆ ಅವರು ಹರೀಶ್ ನಿಂಗೆ ಅಂತ. ಯಾಕಂದರೆ ನೀವು ಫೋಟೋಸ್ ತೆಗೆದ್ರೆ ಹರೀಶೇ ಸಿಗ್ತಾ ಇರ್ತಾರೆ ಹಿಂಗೆ ಹೇಳ್ತಾ ಇರ್ತಾರೆ. ಅದೇ ವೈಚಾರಿಕವಾಗಿ ನಮ್ಮ ಜೊತೆ ಆಲ್ಮೋಸ್ಟ್ ಅಲ್ಲಿ ಡೈಲಿ ಇದ್ದೇ ಇರ್ತೀವಿ, ಏನೋ ಫೋನಲ್ಲಿ ಇರ್ತೀವಿ, ಭೇಟಿ ಆಗ್ತಾ ಇರ್ತೀವಿ, ಏನೋ ನಡೀತಾನೆ ಇರುತ್ತೆ ಅದು. ಹಾಗಾಗಿ ಪರ್ಸ್ನಲಿ ಏನೂ ಇಲ್ಲದೇ ಇದ್ರೂ ವೈಚಾರಿಕ ದೃಷ್ಟಿಯಿಂದ ತುಂಬ ಚರ್ಚೆಗಳಾಗ್ತಾ ಇರುತ್ತೆ. ಹಾಗೆ ಈ ಗಾಂಧಿಯ ವಿಚಾರ ಕುರಿತು ಕಳೆದ 5-6 ವರ್ಷದಿಂದ ತುಂಬ ಚರ್ಚೆ ಮಾಡಿಬಿಟ್ಟಿದ್ದೀವಿ. ಗಾಂಧಿ ಇದು ಹೀಗಾಗ್ತಾ ಇದೆ ಅಂತ. ಮೊನ್ನೆ ಜನವರಿ 30 ಬರೋದಕ್ಕೊಂದು 6-10 ದಿವಸದ ಮುಂಚೆ ಫೋನ್ ಮಾಡಿದಾಗ ಹೀಗೆ ಏನೋ ವಿಚಾರ ಬಂದಾಗ ಗಾಂಧಿ ವಿಚಾರನೂ ಬಂತು. ಆವಾಗ ಒಂದು ಸ್ವಲ್ಪ ಎಲ್ಲಿ ನೋಡಿದ್ದ ಇಂಟರ್ನೆಟ್ ಸೋರ್ಸುಗಳು, ಪುಸ್ತಕಗಳು ಯಾವುದಾದ್ರು ಓದಿದ್ವಿ ಹೇಗೆ ಅಂತೆಲ್ಲ ಬಂತು. ಅದಕ್ಕೆ ಕಾರಣ ಏನಾಯಿತು ಅಂದರೆ, ಇತ್ತೀಚೆಗೆ ಪ್ರಖರ್ ಶ್ರೀವಾಸ್ತವ್ ಹೇರಾಮ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದು ಓದಿದ್ಮೇಲೆ ತುಂಬ ಪ್ರಭಾವಿತರಾಗಿ ಹರೀಶ್ ಅವ್ರು ಹೇಳಿದೆ, ತುಂಬ ಚೆನ್ನಾಗಿದೆ ಹೇರಾಮ್ ಅಂತ. ಈಗ ಇಂಗ್ಲೀಷ್ಗೂ ಬಂದಿದೆ, ಹಿಂದಿಲಿತ್ತದು, ತುಂಬ ಚೆನ್ನಾಗಿದೆ, ಅದು ನೋಡಬೇಕು. ನಿಜಕ್ಕೂ ಗಾಂಧಿನ ಒಂದು ರೀತಿ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಅದರಲ್ಲಿ ಅನಿಸಿತ್ತು ನನಗೆ. ಹಾಗಾಗಿ ನಾನು ಅದನ್ನು ನೋಡಿಬಿಟ್ಟು ಹರೀಶ್ ಕೇಳಿದ್ಮೇಲೆ ಹರೀಶ್ ಅವರು ಒಪ್ಪಿದ್ರು ಅದನ್ನು. ಹಾಗಾಗಿ ಚೆನ್ನಾಗಿದೆ ಅಂತ ಅನಿಸಿದ್ರು. ಅದಾದಮೇಲೆ ಅವ್ರಿಗೆ ಹಂಗೆ ಚರ್ಚೆಗಳಾಯಿತು ಗಾಂಧಿ ಇದ್ರದ್ದು ಎಲ್ಲ. ಅವಾಗ ನಾವು ಯಾಕೆ ಒಂದು ಪುಸ್ತಕ ಮಾಡಬಾರ್ದು ಅಂತ ತಮಾಷೆಗೆ ಬಂದರೆ, ಯೂಶ್ವಲಿ ನಮ್ಮದು ಟಾಕ್ ಆಗೋದೇ ಪುಸ್ತಕದಲ್ಲಿ ಟಾಕ್ ಆಗುತ್ತೆ. ಈಗ ಯಾಕೆ ಇವನೊಂದು ಪುಸ್ತಕ ಮಾಡಿಬಿಡ್ಬಾರ್ದು, ಈ ಪುಸ್ತಕ ಮಾಡಿಬಿಡ್ಬಾರ್ದು, ಆ ಪುಸ್ತಕ ಮಾಡಿಬಿಡ್ಬಾರ್ದು ಅಂತ. ಏನು ಮಾಡಿಬಿಡೋಣ ಬನ್ನಿ ಸರ್, ಯಾಕಂದರೆ ಹಿಂದುತ್ವದಿಂದ ಹಂಗೆ ಆಗಿದ್ದದು. ಸರಿ, ಅದಕ್ಕೊಂದು ಮಾಡೋಣ, ಗಾಂಧಿಯ ಒಂದು ರಾಜಕೀಯ ವಿಶ್ಲೇಷಣೆ ಮಾಡೋಣ, ಈ ಥರದ್ದು ಇಟ್ಕೊಂಡು ಒಂದು ಸಣ್ಣ ಪುಸ್ತಕ ಮಾಡೋಣ, ಜನವರಿ 30ಕ್ಕೆ ರಿಲೀಸ್ ಮಾಡಿಬಿಡೋಣ ಅಂತ ಚರ್ಚೆ ಸ್ಟಾರ್ಟ್ ಆಯಿತು. ಯಾಕಂದರೆ ಜನವರಿ 30 ಗಾಂಧಿಯವ್ರು ಹೋಗಿದ್ದು ಸರ್, ಅದು ಚೆನ್ನಾಗಿರುತ್ತೆ ಪುಸ್ತಕ ತಂದರೆ ಅಂತ ತಮಾಷೆಗೆ ನಾವು ರೇಗಿಸ್ಕೊಂಡು ಹಂಗೆ ಮಾಡಿದ್ವಿ. ಅಂದರೆ ಸೀರಿಯಸ್ ನೋಟ್ ತೊಗೊಂಡ್ರು. 30-31ಕ್ಕೆ ರೆಡಿಯಾಗಿ ಒಂದು ಕರಡು ಸಿದ್ಧವಾಯಿತು. ತದನಂತರ ಓದಿದ ನಂತರ ಇದಕ್ಕೆ ಇನ್ನೂ ಅದಕ್ಕೆ ದಾಖಲೆಗಳನ್ನು ಇನ್ನೊಂದು ಸರಿಯಾದ ಒಂದು ಪ್ರಮಾಣದಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡಿಫಿಕೇಷನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಗಾಂಧಿ ಅಂತ ಪುಸ್ತಕವನ್ನು ಪ್ರಕಟಣೆ ಮಾಡಿದ್ವಿ.
ಇದು ಬಿಡುಗಡೆ ಆಗ್ತಾ ಇರೋದು ಈಗ. ಆ್ಯಕ್ಚುಲಿ ಇದು ಬಿಡುಗಡೆ ಆಗ್ತಾ ಇರೋದು 2ನೇ ಮುದ್ರಣದ್ದು. 1ನೇ ಮುದ್ರಣ ಖಾಲಿ ಆಗೋಗ್ಬಿಟ್ಟಿದೆ ಆಗಲೇ. ಅದು ಇವಾಗ ಆನ್ಲೈನಲ್ಲಿ ಆದ ತಕ್ಷಣ ಅದು ಬುಕ್ಕಿಂಗ್ ಸ್ಟಾರ್ಟ್ ಆಗಿ ಆಗಲೇ 1,000 ಪ್ರತಿಗಳು ಮಾರಾಟ ಹೋಗ್ಬಿಟ್ಟಿದೆ. ಈಗ ಇದು 2ನೇ ಮುದ್ರಣದ್ದು ಅಂತ ಇಟ್ಕೋಬೋದು ನಾವು. ಹಾಗಾಗಿ ಅದು 105ನೇ ಪುಸ್ತಕದ ಬ್ಲ್ಯಾಕ್ ಆ್ಯಂಡ್ ವೈಟ್ ಗಾಂಧಿದು. ನಂತರ ಹಿಂದೂ ವಿರೋಧಿಗಳು, ಆ್ಯಂಟಿ ಹಿಂದೂಸ್, ಇದು ನಮ್ಮ ಪೊಲೀಸ್ ಸುಬ್ರಾಯರು ಕೊಟ್ಟಿದ್ದು. ಅವರು ಪ್ರಫುಲ್ ಗೊರಾಡಿ ಅವರು ಪುಸ್ತಕ ಬರೆದಿದ್ರು, ಆ್ಯಂಟಿ ಹಿಂದೂಸ್ ಅಂತ ಇಂಗ್ಲೀಷಲ್ಲಿದೆ. ಅದನ್ನು ಅನುವಾದ ಮಾಡಿ ಹಿಂದೂ ವಿರೋಧಿಗಳು ಅಂತ ತಂದಿದ್ದು. ಇದರಲ್ಲಿ ತುಂಬ ಚೆನ್ನಾಗಿ ನಮ್ಮ ಹಿಂದೂಗಳಿಗೆ ಯಾರು ನಿಜವಾದ ಶತ್ರುಗಳು ಅಂತ ಗುರುತಿಸುವಂಥ ಕಾರ್ಯ ಪ್ರಫುಲ್ ಗೊರಾಡಿಯೇ ಮಾಡಿದರು. ತುಂಬ ಚೆನ್ನಾಗಿದೆ. ಅದರಲ್ಲಿ ದೊಡ್ಡ ದೊಡ್ಡ ಹೋರಾಟಗಾರರಿಂದ ಹಿಡಿದು ಇಂಟೆಲೆಕ್ಚುಯಲ್ಸ್ ತನಕ ಹೇಗೆ ವಿರೋಧಿಗಳಿದ್ದಾರೆ, ಮತ್ತು ನಮ್ಮ ನಡುವೆ ಹಿಂದೂಗಳ ನಡುವೆನೇ ಹಿಂದೂಗಳು ವಿರೋಧಿಗಳು ಯಾರು ಇದ್ದಾರೆ ಅನ್ನೋ ವಿಚಾರವನ್ನು ಇರುವಂಥದ್ದು ಇದು ತುಂಬ ಪ್ರಭಾವ ಬೀರಿತ್ತು. ಹಾಗಾಗಿ ಇದನ್ನು ಮಾಡಬೇಕು ಅಂತ ತುಂಬ ವರ್ಷಗಳ ಮನಸ್ಸಲ್ಲಿತ್ತು. ಹಾಗಾಗಿ ನನಗೆ ತಕ್ಷಣ ಸಮಯ ಕೊಡ್ದಿದ್ದು ಬಿ ಪಿ ಪ್ರೇಮ್ಕುಮಾರ್ ಅವರು. ಬಿ ಪಿ ಪ್ರೇಮ್ಕುಮಾರ್ ಅವರನ್ನು ಹಿಂದೆ ನಾನು ಅಂಡಮಾನಿನ ಕತ್ತಲಕುಪ್ಪದ ಬರೀಂದ್ರ ಘೋಷ್, ಅಂಡಮಾನ್ ಜೊತೆ ಯಾರು ಸಾವರ್ಕರ್ ಜೊತೆ ಇದ್ದಾರೋ ಅವರ ಒಂದು ಸಣ್ಣ ಪುಸ್ತಕ ಮಾಡಿದ್ದೆ. ಆಮೇಲೆ ಕಳೆದ 2 ವರ್ಷದ ಹಿಂದೆ ಗೋಡ್ಸೆಯ ನಾನೇಕೆ ಗಾಂಧಿಯ ವಧೆ ಮಾಡಿದ್ದೆ ಪುಸ್ತಕದ ಅನುವಾದಕರು ಅವರೇ ಮಾಡಿದ್ದು. ಮುತಾಲಿಕ್ ಜಿನೇ ಬಂದಿದ್ದರು ಅದಕ್ಕೂ ಲೋಕಾರ್ಪಣೆಗೆ. ಹಾಗೆ ಅವ್ರನ್ನ ತಕ್ಷಣ ಕೇಳ್ಕೊಂಡೆ ಪ್ರೇಮ್ಕುಮಾರ್ನ, ಸರ್ ಇದೊಂದು ಅನುವಾದ ನೀವು ಮಾಡಿಕೊಡ್ಬೇಕಲ್ಲ ಅಂತ. ಅವರು ಆಲ್ವೇಸ್ ಸ್ಟ್ಯಾಂಡಿಂಗಲ್ಲಿ ಇರ್ತಾರೆ. ಅಂದರೆ ಅವ್ರದ್ದು ಇರುತ್ತೆ ಒಂದು 3-4, ಆದರೂ ಈ ಥರ ವಿಚಾರಗಳಿಗೆ ಅಂದ ತಕ್ಷಣ ಫಸ್ಟ್ ರೈಟ್ ಹಾಕೊಂಡ್ಬಿಡ್ತಾರೆ ಅವರು. ಖಂಡಿತ ಆಗ್ಬೋದು ವರ್ಷ ಮಾಡಿಕೊಡ್ತೀನಿ ಅಂತಂದರು. ಹಾಗಾಗಿ ಈಗ ಅದು ಅನುವಾದ ಮಾಡಿಕೊಂಡು ಈಗ ಅದು ಹಿಂದೂ ವಿರೋಧಿಗಳಾಗಿ ನಿಮ್ಮ ಮುಂದೆ ಇರುವಂಥದ್ದು. 107ನೇದು ಉಳಿಯುವುದು ಒಂದೇ ಹಿಂದೂ ಧರ್ಮ ಅಂತ. ತುಂಬ ಜನ ಇವತ್ತು ಈಗ ಬಂದವರೆಲ್ಲ ಹೇಳಿದ್ರು, ಇವತ್ತಿನ ಟೈಟ್ಲ್ಗಳೇ ಸಖತ್ತಾಗಿದೆ ಸರ್ ಅಂತಂದರು. ಆ ಟೈಟ್ಲ್ ಚೆನ್ನಾಗಿರಲಿ ಅಂತಲೇ ಬಹುತೇಕ ಚೂಸ್ ಮಾಡಿಟ್ಟಿದ್ದು. ಇದು ನಾಸ್ಟ್ರಾಡಮಸ್ನ ಭವಿಷ್ಯವಾಣಿ. ಸ್ವಾರಸ್ಯಕರ ಕತೆ ಇದೇನು ಅಂದರೆ, 10 ವರ್ಷ 12 ವರ್ಷದ ಕೆಳಗೆ ಹಿರಣ್ಯಪ್ಪ ಅವರು ಅಂತ ಇದರ ಮೂಲ ಲೇಖಕರು, ಅವರು ಈ ಪುಸ್ತಕವನ್ನು ಇಂಗ್ಲೀಷಲ್ಲಿ 2 ವಾಲ್ಯೂಮಲ್ಲಿ ಪ್ರಕಟಿಸಿದ್ದಾರೆ. 86ಅಲ್ಲಿ ಒಂದ್ಸಲಿ ಬಂದಿತ್ತು, ತಿರ್ಗಾ 1992ಅಲ್ಲಿ ಬಂತು. ಇದು ನಾಸ್ಟ್ರಾಡಮಸ್ ಆ್ಯಂಡ್ ಹಿಂಡೂ ಸ್ವಾಗೆ ಅಂತ ಬಂದಿತ್ತು. ಈ ಪುಸ್ತಕದ ವಿಶೇಷ ಏನಂದರೆ 2 ಸಲ ಇದಕ್ಕೆ ಸರ್ಕಾರ ನಿರ್ಬಂಧವನ್ನು ಹಾಕಿತ್ತು, ಅಂದರೆ ಬ್ಯಾನ್ ಮಾಡಿತ್ತು. ಆಮೇಲೆ ಮೂಲ ಲೇಖಕರನ್ನು 2 ಸಾರಿ ಸರ್ಕಾರ ಅರೆಸ್ಟ್ ಮಾಡಿತ್ತು ಈ ಪುಸ್ತಕದ ವಿಚಾರವಾಗಿ. ಇದನ್ನು ಹಿರಣ್ಣಪ್ಪ ಅವರು ಒಂದ್ಸಲಿ ರಾಷ್ಟ್ರೋತ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಈ ವಿಚಾರವನ್ನು ಸಿಕ್ಕಿದ್ರು. ಆವಾಗ 85 ವರ್ಷ ಪ್ರಾಯಶಃ ಹಿರಣ್ಣಪ್ಪ ಅವರಿಗೆ. ರಾಷ್ಟ್ರೋತ್ಥಾನದಲ್ಲಿ ಬಂದು ನ್ಯೂಸ್ ಪೇಪರ್ ಓದ್ತಾ ಇರ್ಬೇಕಾದ್ರೆ ನನ್ನದೇ ಕಾನ್ವರ್ಸೇಷನಲ್ಲಿ ಈ ವಿಚಾರವನ್ನು ಹೇಳಿದ್ರು. ನನಗೆ ಇಂಟ್ರೆಸ್ಟ್ ಆಯಿತು, ಬ್ಯಾನ್ ಮಾಡಿ ಅರೆಸ್ಟ್ ಮಾಡಿದಂಥ ಪುಸ್ತಕ ಯಾಕೆ ಸರ್ ಅಂತ ಕೇಳಿದೆ. ಅದಕ್ಕೆ ಇದರಲ್ಲಿ ಅವರು ಹಿರಣ್ಣಪ್ಪ ಅವರ ವ್ಯಾಖ್ಯಾನ ಮಾಡಿ ಅದರಲ್ಲಿ ತುಂಬ ಚೆನ್ನಾಗಿ ಹೆಕ್ಬಿಟ್ಟು ಬರ್ತಿರೋದಂದರೆ, ನಾಸ್ಟ್ರಾಡಮಸ್ ಭವಿಷ್ಯವಾಣಿ ತುಂಬ ಕಡೆ ಹೇಳಿದ್ದಾನೆ, ಆದರೆ ಭಾರತದ ಪಾಲಿಗೆ ಯಾವುದಾದನ್ನು ಅದನ್ನೆಲ್ಲ ತೆಗೆದು ಹೆಕ್ಕಿ ಒಂದು ಕಡೆ ಸೇರಿಸ್ಬಿಟ್ಟು ಮಾಡಿರೋದು. ಅಕಾರ್ಡಿಂಗ್ ಟು ನಾಸ್ಟ್ರಾಡಮಸ್ ಅವನ ಭವಿಷ್ಯದ ಪ್ರಕಾರ ಇಡೀ ದೇಶದಲ್ಲಿ ಸರ್ವನಾಶ ಆದಮೇಲೆ ಉಳಿಯೋದು ಹಿಂದೂ ಧರ್ಮ ಒಂದೇ ಅಂತ ಅವನ ಭವಿಷ್ಯವಾಣಿ, ಫ್ರೆಂಚ್ ಕಾಲಜ್ಞಾನಿಯ ಪ್ರಕಾರ ಅಂತ ಹೇಳೋದು. ಅದು ನನಗೆ ಇನ್ನೂ ವೆರಿ ಇಂಟ್ರೆಸ್ಟಿಂಗ್ ಇದು ಅನಿಸ್ತು. ಸರಿ ಸರ್, ಅದಾದಮೇಲೆ ಹೇಗೆ ಅಂತ ಎಲ್ಲ ಹೇಳ್ತಾ ಇದ್ದೀವಿ. ಆದರೆ ನಿಮ್ಮನ್ನು ಯಾಕೆ ಅರೆಸ್ಟ್ ಮಾಡೋದು ಇದರಲ್ಲಿ ಅಂತ. ಇದರಲ್ಲಿ ನೋಡಿ, ಇದರಲ್ಲಿ ಮುಸ್ಲಿಂ ಧರ್ಮ ನಾಶ ಆಗೋಗ್ಬಿಡುತ್ತೆ, ಪೋಪು ಓಡೋಗ್ಬಿಡ್ತಾನೆ ಅಂತೆಲ್ಲ ಬರ್ತಿದ್ದಾನೆ. ಅದನ್ನು ನಾನು ಬರೆದ್ಬಿಟ್ಟೆ. ಆಗ ಆಗಿನ ಮುಸ್ಲಿಮ್ಸು ಮತ್ತು ಕ್ರಿಶ್ಚಿಯನ್ಸು ಈ ಪುಸ್ತಕದ ವಿರುದ್ಧ ಎದ್ದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾನು ಅರೆಸ್ಟ್ ಆದೆ. ಆದರೆ ನಾನು ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡಬೇಕಾಯ್ತು. ಕಾರಣ ಏನು ಅಂದರೆ, ಇವರ ದೊಡ್ಡಪ್ಪನೂ ಯಾರೋ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿದ್ದರು, ಆಮೇಲೆ ಇವ್ರ ತಂದೆ ಹೈಕೋರ್ಟಲ್ಲಿದ್ದರು. ಹಾಗಾಗಿ ಇವರು ಆ ವಕೀಲ ವೃತ್ತಿ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ. ಯಾಕೆ ಅವರು ಅದನ್ನು ಜಡ್ಜ್ ಮಾಡಿ ಇದನ್ನು ಅವ್ರು ಹೇಳಿದ್ದು ನಾನು ಹೇಳ್ತಾ ಇಲ್ಲ, ಇನ್ನು ನಾಸ್ಟ್ರಾಡಮಸ್ ಹೇಳ್ತಾರೆ. ನೀವು ಅರೆಸ್ಟ್ ಮಾಡೋಂಗಿದ್ರೆ ನಾಸ್ಟ್ರಾಡಮಸ್ ಮಾಡಬೇಕಾಗತ್ತೆ, ನನ್ನನ್ನು ಮಾಡೋಕ್ಕಾಗಲ್ಲ ಅಂತ ಆರ್ಗ್ಯುಮೆಂಟ್ ಮಾಡಿದ್ರು. ಕೋರ್ಟಲ್ಲಿ ಗೆದ್ದಾದಮೇಲೆ ಸುಮ್ಮನೆ ಇರಬೇಕಲ್ವ ಹಿರಣ್ಣಪ್ಪರು. ವೆಂಟ್ ಆ್ಯಂಡ್ ಟು ಆರ್ಗ್ಯೂ ಇನ್ ಕೋರ್ಟ್ ದಟ್ ಈ ಪುಸ್ತಕ ಮಾಡಿ ನಂಗೆ ಲಾಸ್ ಆಗಿದೆ, ಹಾಗಾಗಿ ಸರ್ಕಾರದ 2,000 ಪ್ರತಿ ತಗೋಬೇಕು ಅಂತ ಹೇಳ್ಬಿಟ್ಟು ಆರ್ಗ್ಯುಮೆಂಟ್ ಮಾಡೋದು ಸರ್ಕಾರಕ್ಕೆ. ಇದು ಹಿರಣ್ಣಪ್ಪ ಅವ್ರದ್ದು ಹೇಳ್ತಾ ಇರೋದು. ಹಾಗಾಗಿ ಆದಮೇಲೆ ಆಗಿತ್ತು. ತಿರ್ಗಾ 92ರಲ್ಲಿ ಇದನ್ನು ಪರಿಷ್ಕೃತ ಆವೃತ್ತಿ ಮಾಡಿಬಿಟ್ಟು ತಂದರು. 94ರಲ್ಲಿ ಅನಿಸುತ್ತೆ ಮಾರ್ಚಿಗೆ. ಅದಕ್ಕಿಂತ ಮುಂಚೆ ಆರ್ಗನೈಸರು ಮತ್ತು ವಿಕ್ರಮ ಪತ್ರಿಕೆಯಲ್ಲಿ ಇದನ್ನು ಬರೆದಿದ್ದಾರೆ, ಕನ್ನಡದಲ್ಲಿ ಅವರೇ ಬರೆದಿದ್ದಾರೆ. ಆರ್ಗನೈಸರ್ ಇಂಗ್ಲೀಷಲ್ಲಿ ಬರಿತಾಯಿದ್ರು, ವಿಕ್ರಮದಲ್ಲಿ ಕನ್ನಡದಲ್ಲಿ ಅವರೇ ಬರಿತಾಯಿದ್ರು. 92 ಮಾರ್ಚಲ್ಲಿ ಒಂದು ಲೇಖನ ಹೋಗುತ್ತೆ. ಏನು ಅಂದರೆ, ಈ ಒಂದು ನಾಸ್ಟ್ರಾಡಮಸ್ ಭವಿಷ್ಯವಾಣಿಯ ಪ್ರಕಾರ ಮುಂದೆ ಭಾರತದ ಒಬ್ಬ ದೊಡ್ಡ ಪ್ರಧಾನಿಗೆ ಒಂದು ಮಾರಣಾಂತಿಕ ಹಲ್ಲೆ ಆಗಿ ಹತ್ಯೆ ಆಗುವಂಥ ಸಂಭವಗಳಿದೆ ಅಂತ ನಾಸ್ಟ್ರಾಡಮಸ್ ಭವಿಷ್ಯವಾಣಿ ಹೇಳ್ತಾನೆ ಅಂತ ಬಂದಿತ್ತು. ಅದು ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ಮೇಯಲ್ಲಿ ರಾಜೀವ್ ಗಾಂಧಿ ಹತ್ಯೆ ಆಗೋಯ್ತು.
ಹತ್ಯೆ ಆದಾಗ ಅಲ್ಲಿನ CBIಸು ಎಲ್ಲ ನೋಡಿದಾಗ ಇದಕ್ಕೆ ಯಾರು ಏನೇನು ಅಂದಾಗ ಯಾರೋ ಒಬ್ಬರು ಹೇಳಿದ್ದಾರೆ, ಈ ಥರ ಮಾರ್ಚಲ್ಲೇ ಒಂದು ಪೇಪರಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂದರೆ ಇವನು ದ ಕಾನ್ಸ್ಪಿರಸಿಲಿ ಇದ್ದಾನೆ ಅಂತ ಹೇಳಿದ್ರು. ಹಾಗಾಗಿ ಇವ್ರನ್ನ ಬಂದು ಎತ್ತಾಕೊಂಡು ಹೋದ್ರು ತಿರ್ಗಾ. ಸೊ ಇವರು ಹೋದರು, ಅವ್ರಿಗೆ ಅದು ನಂಗೆ ಅವ್ರು ಹೇಳಿದ ಕತೆ ಸ್ವಾರಸ್ಯವಾಗಿತ್ತು. ಇವ್ರು ಕೋರ್ಟ್ಗೆ ಹೋಗಿ ಫೈಟ್ ಮಾಡಿದ್ದೇನು ಅಂದರೆ ಪುಸ್ತಕದ ಬಗ್ಗೆ ಅಲ್ಲ, ಈ ಪಿಕ್ ಪಾಕೆಟ್ ಮಾಡಿಬಿಟ್ಟನ್ನು ಕರ್ಕೊಂಡು ಹೋಗ್ತಾರಲ್ಲ ಜೀಪಲ್ಲಿ, ನನ್ನನ್ನು ಆ ಜೀಪಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಐ ಆಮ್ ನಾಟ್ ಎ ಪಿಕ್ ಪಾಕೆಟರ್ ಅಂದ್ಬಿಟ್ಟು ಕೇಸ್ ಫೈಲ್ ಮಾಡಿದ್ರು. ಅಂದರೆ ನೀವು ನಾನು ಕರ್ಕೊಂಡೋಗಿ ಇದ್ರಲ್ಲಿ ಕರ್ಕೊಂಡು ಹೋಗ್ಬೇಡಿ, ಬೇರೆದ್ರಲ್ಲಿ ಕರ್ಕೊಂಡೋಗಿ ನನ್ನ ಅಂತ ಇವ್ರು ಫೈಟ್ ಮಾಡಿದ್ದು. ಈಗ ಅವ್ರು ಹೇಳ್ತಾ ಇದ್ರೆ ನಗು ಬರ್ತಾಯಿದೆ. ಆಮೇಲೆ ಅವ್ರು ಹೇಳಿದ್ರು, ಆಮೇಲೆ ಕೇಸ್ ತಿರ್ಗಾ ಅಲ್ಲಿ ಗೆದ್ದರು. ಆಮೇಲೆ ಸೆಕ್ಯೂರಿಟಿ ಬೇಕು ಅಂದರು, ಇವರಿಗೆ ಸೆಕ್ಯೂರಿಟಿ ಕೊಟ್ಟಿದ್ರು ಪೊಲೀಸರು. ಹಾಗಾಗಿ 3-4 ತಿಂಗಳು. ಆಮೇಲೆ ತಿರ್ಗಾ ಕೋರ್ಟ್ಗೆ ಹೋದ್ರು. ಏನಂದರೆ ಸೆಕ್ಯೂರಿಟಿಗೆ ನಾನು ಊಟ ತಿಂಡಿ ಕೊಡೋಕ್ಕಾಗಲ್ಲ, ನನ್ನ ಕೈಲಾಗಲ್ಲ ಅಂತ. ಸರಿ ಸರ್ಕಾರ ನಾವು ನೋಡ್ಕೊಂತೀವಪ್ಪ ತಿರ್ಗಾ ಅಂದರು. ಅದಕ್ಕೆ ಹಾಗೆ ತುಂಬ ಚೆನ್ನಾಗಿದೆಯಲ್ಲ ಇದು ಅನಿಸ್ತಾಯಿತ್ತು. ಹಾಗಾಗಿ ಈ ಪುಸ್ತಕ ಈ ಥರದ್ದೆಲ್ಲ ಇದೆ. ಸೊ ವೆರಿ ಇಂಟ್ರೆಸ್ಟಿಂಗ್. ನಾನು ಪಬ್ಲಿಷರ ಅಂತ ನಾನು ಎಲ್ಲ ಹೇಳಿದ್ದರಿಂದ ನೀವು ಕನ್ನಡಕ್ಕೆ ಮಾಡೋಂಗಿದ್ರೆ ನಾನು ಮಾಡಿ ಐ ಗಿವ್ ಪರ್ಮಿಷನ್ ಅಂತಂದರು. ನಮಗೆ ಖುಷಿ ಈ ಥರ ಪುಸ್ತಕ ಸಿಕ್ಬಿಟ್ರೆ ಹೇಗೆ ಸರ್, ಪುಸ್ತಕ ತಗೊಡಿ ದಯವಿಟ್ಟು ಮಾಡ್ತೀನಿ ಅಂತಂದೆ. ಪುಸ್ತಕ ತಂದುಕೊಟ್ರು. ತಕ್ಷಣ ನನಗೆ ಯಾಕೆ ಅನುವಾದ ಮಾಡಬೇಕು ಅಂತ ಗೊತ್ತಿಲ್ಲ. ಅಲ್ಲೇ ರಾಷ್ಟ್ರೋತ್ಥಾನದಲ್ಲಿ ಉತ್ಥಾನ ಮಾಸಪತ್ರಿಕೆಯಲ್ಲಿ ಮಂಜುನಾಥ್ ಭಟ್ರಿದ್ರು. ಅವರಿಗೆ ಇದನ್ನು ಕೊಟ್ಟು ಸರ್ ಅನುವಾದ ಮಾಡಿಕೊಟ್ಬಿಡಿ, ನೀವು ಓದಿ ಅಂತ ಅಂದ್ಬಿಟ್ಟು ಕೊಟ್ಟೆ. ಈ 2 ಭಾಗದಲ್ಲಿದೆ. 400 ಪೇಜ್ ಒಂದು, ಇನ್ನೊಂದು 200-300 ಪೇಜ್ ಹೊತ್ತು 700 ಪೇಜು ತುಂಬ ದೊಡ್ಡದಾಗಿಬಿಡುತ್ತೆ. ಅದಕ್ಕೆ ಸಂಗ್ರಹ ಅನುವಾದ ಮಾಡಿಬಿಡೋಣ, ಇದನ್ನು ಒಂದು 300-350 ಪೇಜ್ಗೆ ಇಳಿಸಿ ಮಾಡಿಕೊಡ್ತೀನಿ ನಾನು ಅಂದರು. ಸರಿ ಸರ್ ಆಗ್ಬೋದು, ಸಂತೋಷ ಅಂತಲೂ ಹೇಳಿದೆ. ಅವರು ಒಂದು 5-6 ತಿಂಗಳಲ್ಲಿ ಮಂಜುನಾಥ್ ಭಟ್ರು ಸಂಗ್ರಹ ಅನುವಾದ ಮಾಡಿಕೊಟ್ಬಿಟ್ಟು ಇದು ಕೊಟ್ಟರು. ಅವರು ಒರಿಜಿನಲ್ ಸ್ಕ್ರಿಪ್ಟ್ ಕೊಟ್ಟರು, ನಾನು ಒರಿಜಿನಲ್ ಸ್ಕ್ರಿಪ್ಟ್ ತೊಗೊಂಡು ಬಂದೆ. DTP ಒಂದು ಕೊಟ್ಟೆ, DTP ಮಾಡಿಕೊಟ್ಟ. ಸೊ DTP ಪ್ರೂಫು ಒರಿಜಿನಲ್ ಸ್ಕ್ರಿಪ್ಟು ಎರಡೂ ಇಟ್ಕೊಂಡು ರಾಷ್ಟ್ರೋತ್ಥಾನದಲ್ಲಿದ್ದ ಹಿರಣ್ಣಪ್ಪವ್ರು ಸಿಕ್ಕಿದ್ರು. ಸರ್ ಕನ್ನಡ ಇದ್ರದಾಗ ಮೈ ಬಾಯ್ ಒಂದ್ಸಲಿ ನಾನು ನೋಡ್ಕೊಟ್ಬಿಡ್ತೀನಿ, ನಂಗೆ ಕೊಡ್ತೀರಾ ಅಂತ ಕೇಳಿ. ಸರ್ ಸಂತೋಷ ಸರ್ ಅಂತೇಳಿ DTP ಮಾಡಿದ್ದು ಪ್ರೂಫು ಮತ್ತು ಒರಿಜಿನಲ್ ಸ್ಕ್ರಿಪ್ಟು ಎರಡೂ ಹಿರಣ್ಣಪ್ಪವ್ರು ಕೊಟ್ಟೆ ಹೋದೆ. ಹಿರಣ್ಣಪ್ಪವ್ರ ಪರಿಚಯ ಆಗಿದ್ದು ರಾಷ್ಟ್ರೋತ್ಥಾನದಲ್ಲೇ ಅಥವಾ ಕೇಶವಕೃಪದಲ್ಲಿ ಮಾತ್ರ ಆಗ್ತಾಯಿತ್ತು. ಅವ್ರನ್ನ ನಂಬರು ಇರಲಿಲ್ಲ ನನಗೆ, ಅವರ ಮನೆಯ ಪರಿಚಯವೂ ಇರಲಿಲ್ಲ. ದುರದೃಷ್ಟ ಏನಾಯಿತು ಅಂದರೆ ಸುಮಾರು ತಿಂಗಳು ಹಿರಣ್ಣಪ್ಪವ್ರು ಸಿಕ್ಕಲೇ ಇಲ್ಲ ನನಗಲ್ಲಿ. ಆಮೇಲೆ ಹೇಗೋ ಸಿಕ್ಕಲಿಲ್ಲ, ನಾನು ನನ್ನ ಬ್ಯುಸಿ ವೃತ್ತಿಲ್ಲ ಅದೇ ಸುಮಾರು 1 ವರ್ಷ ಕಳೀತು. ಅದಾದಮೇಲೆ ಸುದ್ದಿ ಬಂತು ಹಿರಣ್ಣಪ್ಪವ್ರು ಹೋಗ್ಬಿಟ್ರು ಅಂತ. ರೀ ಏನಪ್ಪ ಹೋಗ್ಬಿಟ್ರಲ್ಲ ಸರಿ ಅಂತ. ಹಾಗಾಗಿ ನನಗೆ ಮಂಜುನಾಥ್ ಭಟ್ರನ್ನ ಹೋಗಿ ಕೇಳಿದೆ, ಈ ಥರ ಹಿಂಗೆ ಆಗ್ಬಿಟ್ಟಿದೆ ಬಿಟ್ರೆ ಏನು ನೀವು ಹತ್ರ ಒಂದು ಕಾಪಿ ಏನೋ ಇದೆಯಾ ಅಂತಂದೆ. ಇಲ್ಲಪ್ಪ ನಾವು ಒರಿಜಿನಲ್ ಸ್ಕ್ರಿಪ್ಟೇ ನೀನು ಕೊಟ್ಬಿಟ್ಟೆ ಕೈಗೆ, ನೀನು ಜೆರಾಕ್ಸ್ ಮಾಡಿಸ್ಕೊಂಡು ಕೊಡ್ಬೋದಿತ್ತಲ್ಲ. ಸರಿ ಆಯ್ತು, ಏನು ಮಾಡೋಕ್ಕಲ್ಲ, DTP ಮಾಡಿಸಿದೆಯಲ್ಲ ತೊಂದರೆ ಇಲ್ಲ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಬ್ಯಾಡ್ ಸುದ್ದಿ ಬಂತು. DTP ಮಾಡ್ದವನು ಅಕಾಲಿಕ ಮರಣ ಹೊಂದ್ಬಿಟ್ಟಿಯಾನೆ ಅಂತ. ಸರಿ ಆಯಿತು, ಹೋದ್ರೆ ಹೋಯಿತು ಅಂತ ಅವ್ರ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡಿದ್ದಲ್ಲ DTP ತೊಗೊಳ್ಳೋಣ ಸರ್, ಅದೊಂದು 3 ತಿಂಗಳಿಂದ ವೈರಸ್ ಬಂದು ಕ್ರ್ಯಾಶ್ ಆಗೋಯ್ತು ಸರ್ ಇದು ಒಂದು. ಹಾಗಾಗಿ ಈ ಪುಸ್ತಕದ ಕತೆ ಇನ್ನೇನೂ ಉಳಿದಿಲ್ಲ. ಸೊ ಇಲ್ಲಿಗೆ ಇದು ಕೈ ಬಿಡುವುದು ಅಂತೇಳಿ ಭಟ್ರಿಗೆ ಹೋಗಿ ಹೇಳಿ, ಭಟ್ರು ನಂಗೆ ಮಂಜುನಾಥ್ ಭಟ್ರು ಸರಿಯಾಗಿ ಬೈಸ್ಕೊಂಡು ಏನೋ ಆಗೋಗಿದೆ ಒಂಚೂರು ಒಪ್ಪಿಸ್ಕೊಳ್ಳಿ ಸ್ವಾಮಿಗಳೇ ಅಂತೇಳಿ ಅವರು ಒಂಚೂರು ಕೊಟ್ಬಿಟ್ಟು ಇನ್ನು ಪೂರ್ತಿ ಕೊಡೋಕ್ಕಾಗಲ್ಲ, ಯಾಕಂದ್ರೆ ನನಗೂ ಇದು ಲಾಸು, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅಲ್ಲಿಗೂ ಕೆಲವರು ಕೆಲವ್ರನ್ನಲ್ಲೇ ಹಿಡ್ಕೊಂಡು ಮನೆಗೆ ಹೋದ್ವಿ. ಹಿರಣ್ಣಪ್ಪವ್ರ ಮನೆ ಸಿಕ್ತು, ಹಬ್ಬ ಸಿಕ್ತು ಅಂತ ಹೋದ್ರೆ ಅವ್ರು ಆ ಮನೆ ಚೇಂಜ್ ಮಾಡ್ಕೊಂಡು ಇನ್ನೆಲ್ಲ ಹೋಗ್ಬಿಟ್ಟಿದ್ದಾರೆ, ಇನ್ಯಾರು ಕಾಂಟ್ಯಾಕ್ಟ್ ಅಲ್ಲೂ ಇಲ್ಲ ಅಂತ. ಇದು ನಾನು ಹೇಳ್ತಾ ಇರೋದು ಒಂದು 12-13 ವರ್ಷದ ಕತೆ ಬಿಟ್ಬಿಟ್ಟೆ ಈ ಪುಸ್ತಕ. ಇಲ್ಲಿಗೆ ಇದ್ರದ್ದು ಸಮೇತ. ಆದರೆ ಕೊರಗು ಈ ಪುಸ್ತಕದಲ್ಲಿ ಬರುವಂಥ ಅದರ ಮುಂದೆ ಏನಂತ ತಿಳಿಸ್ತಾರೆ. ಆದರೆ ತುಂಬ ಅದನ್ನು ಇನ್ಸಿಡೆಂಟ್ ನಡೆದಾಗ, ಯುದ್ಧಗಳಾದಾಗ ಈ ಥರ ನಡೆದಾಗ ಅಯ್ಯೋ ಪುಸ್ತಕದಲ್ಲಿ ಓದಿದ್ನಲ್ಲ, ಛೇ ಮಿಸ್ ಆಗ್ತಾ ಇದೆಯಲ್ಲ ಅಂತ ಅನ್ಸೋದು. ಆದರೆ ತರೋದಕ್ಕೆ ಏನು ಇಲ್ವಲ್ಲ ಅಂತ. ಕೊನೆಯಲ್ಲಿ ಒಂದಷ್ಟು ಜನ ಹೊಸಬ್ರು ಕೆಲವ್ರು ಹೇಳಿದ್ರು ಇನ್ನೊಂದೇ ಪುಸ್ತಕ ಇಟ್ಕೊಂಡು ಇನ್ನೊಬ್ಬರು ಅನುವಾದಕರು ಮಾಡೋಣ ಅಂತ. ಅದು ಇಷ್ಟೆಲ್ಲ ಆದಮೇಲೆ ನಮ್ಗೆ ಯಾಕೋ ಇದು ಸಿಂಪ್ಟಮ್ ಸರಿ ಇಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಡ್ತಾ ಇದ್ದೆ. ಬೇಡ, ಹಂಗೆ ಮಾಡೋಂಗಿತ್ತು ಅಂದ್ರೆ ಪುಸ್ತಕ ಮಾಡಿಸ್ಕೊಳುತ್ತೆ ಅದನ್ನೇ ಅಂತ. ಹಾಗಾಗಿ ಬಿಟ್ಬಿಟ್ಟಿದ್ದೆ. ಕಳೆದ ವರ್ಷ ಇದು ಮಾಡಲೇಬೇಕು ಅಂತ ಮನ್ಸಿಗೆ ಕೊರಿತಾ ಇತ್ತು. ಏನೋ ಹುಡುಕ್ತಾ ಇರ್ಬೇಕಾರೆ ಇದು ಯಾವಾಗಲೂ ಜೆರಾಕ್ಸ್ ಮಾಡಿಸಿ ನನಗೆ ಗೊತ್ತಿಲ್ಲ ಇದು. ಹಾಗಾಗಿ ಮೇಲ್ಗಡೆಯಿಂದ ಈ ಸ್ಕ್ರಿಪ್ಟ್ ಬಿತ್ತು. ಸೊ ಈ ಸ್ಕ್ರಿಪ್ಟ್ ನೋಡ್ಬಿಟ್ಟು ಖುಷಿ ಆಗೋಯ್ತು. ಏನೋ ಹುಡ್ಕೋಕೆ ಹೋಗಿ ಏನೋ ಸಿಕ್ಬಿಡ್ತಲ್ಲಪ್ಪ ಇದು ಅಂತ. ಹೀಗೆ ಸಿಕ್ತು. ಈಗ DTP ಹೋಗಿ ಮಾಡಿಸ್ಬಿಡೋಣ, ಮಂಜುನಾಥ್ ಭಟ್ರಿಗೆ ಒಂದು ಮಾತು ಹೇಳ್ಬಿಡೋಣ, ಹಿರಣ್ಣಪ್ಪ ಅವ್ರು ಇಲ್ಲ ಭಾರ ಹಾಕಿ ಮಾಡಿಬಿಡೋಣ, ಬಂದರೆ ನೋಡ್ಕೊಂಬೋಣ ಯಾರನ್ನ ಅಂತ ತೀರ್ಮಾನ ಮಾಡಿ DTP ಅವ್ನು ಕೊಟ್ಟು ಅಂದರೆ ಅವನು ಬ್ಯುಸಿ ಇದ್ದೀನಿ ಸರ್, ಇನ್ನೊಂದು ವಾರ ಬಿಟ್ಟು ನಿಮಗೆ ಟೈಪಿಂಗ್ ಮಾಡ್ತೀನಿ ಎಂದ. ನೋಡಿ ಇನ್ಸಿಡೆಂಟ್ಸ್ ಕೆಲವೊಂದು ಹೇಗೆ ಬರುತ್ತೆ ಅನ್ನೋದಕ್ಕೆ. 2 ಡೇಸ್ ಆದಮೇಲೆ DTP ಮಾಡಿದಂಥ ಉದಯ್ ಶಂಕರ್ ಅಂತ ಅವರ ಮನೆಯವರು ಅಮೇರಿಕಾದಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು ಇನ್ನೊಂದು ಮದುವೆ ಅಲ್ಲೆಲ್ಲ ಹೋಗಿದ್ದಾರೆ. ಅವ್ರು ಫೋನ್ ಮಾಡಿದ್ರು, ಹರ್ಷ ಸರ್ ಇದು ಸಮೃದ್ಧನ? ಹೌದು, ಅದು ನಮ್ಮ ಉದಯ್ ಕಂಪ್ಯೂಟರ್ ತೊಗೊಂಬಂದ್ಬಿಟ್ಟಿದೆ, ಎಲ್ಲ ವೈರಸ್ ಆಗಿ ಎಲ್ಲ ಹೋಗಿದೆ. ಅದರಲ್ಲೂ ಒಂದು ಫೈಲ್ ಯಾವುದೋ
ಸಿಕ್ತು ನನಗೆ. ಅದ್ರಲ್ಲಿ ಸಮೃದ್ಧ ಸಾಹಿತ್ಯ ಅಂತ ಬರೆದಿದೆ, ಅದು ನಿಮಗೆ ಮೇಲ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ, ನಿಮ್ಗೇನೋ ಅನುಕೂಲ ಆಗುತ್ತೆ, ಯಾಕಂದರೆ ನೀವು ಮನೆಗೆ ಬಂದಿದ್ರಲ್ಲ ಅಂತ. ಚೆಕ್ ಮಾಡಿದ್ರೆ ಇದೇ ಪುಸ್ತಕ DTP ಸ್ಕ್ರಿಪ್ಟ್. ಅವಾಗ ನನಗೆ ಬೆವರುಳಿಣಕ್ಕೆ ಆಗುತ್ತೆ, ಏನಪ್ಪ ಹಿಂಗೂ ಕೋಇನ್ಸಿಡೆನ್ಸ್ಗಳಾಗತ್ತಾ ಲೈಫಲ್ಲಿ ಈ ಥರನ ಅಂತ. ದೆನ್ ಐ ಥಾಟ್ ಈ ಪುಸ್ತಕಕ್ಕೆ ಇವತ್ತಿನ ಸಮಯ ಬಂದಿದೆ ಅನಿಸ್ತಾ ಇದೆ, ಈ ಸೂಚನೆ ನನಗೆ ಕೊಡ್ತಾ ಇದೆ ಅಂತ. ಹಾಗಾಗಿ ತಕ್ಷಣ ಅದನ್ನು ತೊಗೊಂಡು ಯಾರು ಮಾತು ಮಾಡಿದೆ, ಹರೀಶ್ ಅವ್ರು ಕೇಳೋದು, ಸ್ವಲ್ಪ ಇದು ನೋಡಿ ಕೊಟ್ಬಿಡಿ ಸರ್, ಇದು ಅಪ್ಡೇಟ್ ಮಾಡೋಂಗಿದ್ರೆ ಮಾಡಿ ಅಂತ. ಹರೀಶ್ ಅವರು ಓದಿ ಥ್ರಿಲ್ಡಾಗಿ ದಯವಿಟ್ಟು ತೊಗೊಂಬನ್ನಿ, ಈ ಥರ ಪುಸ್ತಕಗಳು ಅಗತ್ಯ ಅಂದರೆ ಅಗತ್ಯ ಇದೆ ಅಂತಂದರು. ಹಾಗಾಗಿ ಅವರ ಸಂಪಾದಕತ್ವದಲ್ಲೇ ಕೊಟ್ಟು ಅದನ್ನು ಒಂಚೂರು ಚೇಂಜ್ ಮಾಡಿ ಇನ್ಯಾವ ರೀತಿ ಮಾಡಬೇಕು ಅಂತ ಹರೀಶ್ ಅವರ ಗೈಡೆನ್ಸಲ್ಲೇ ಮಾಡಿ ಈ ಪುಸ್ತಕವನ್ನು ಮಾಡ್ತಾಯಿದ್ದೀನಿ. ಇತ್ತೀಚೆಗಷ್ಟೇ ಮಂಜುನಾಥ್ ಭಟ್ರು ಅಗಲ್ಬಿಟ್ರು, ಅಂದರೆ ಇಬ್ಬರು ಲೇಖಕರು ಇಲ್ಲ ಇವತ್ತಿನ ದಿವಸ, ಅವರ ಉಪಸ್ಥಿತಿಯಲ್ಲಿ ಮಾಡ್ತಾಯಿದ್ದೀನಿ. ಈ ಪುಸ್ತಕವನ್ನು ಬ್ಯಾನ್ ಮಾಡಿದವ್ರ ಕಥೆನೂ ಹಿರಣ್ಣಪ್ಪ ಅವ್ರು ಹೇಳಿದ್ದಾರೆ. ಫಸ್ಟ್ ಪೋಪು ಬ್ಯಾನ್ ಮಾಡಿದ್ದು ಈ ಪುಸ್ತಕನ. ಬ್ಯಾನ್ ಮಾಡಿ ಮುಂದೆ ಹೋಗ್ಬೇಕಾದ್ರೆ ಅವನು ಪೋಪು ಜೀವಂತವಾಗಿ ಸುಟ್ಟೋಗ್ತಾನೆ. ಅದಾದ ನಂತರ ಹಿಟ್ಲರ್ ಬ್ಯಾನ್ ಮಾಡ್ತಾನೆ, ಹಿಟ್ಲರು ಸತ್ತೋಗ್ತಾನೆ. ಇದನ್ನು ಹಿರಣ್ಣಪ್ಪ ಅವರು ಉಲ್ಲೇಖ ಮಾಡಿದ್ದಾರೆ. ಈ ಪುಸ್ತಕವನ್ನು ಬ್ಯಾನ್ ಮಾಡಿದಂಥ ವೀರೇಂದ್ರ ಪಾಟೀಲ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ, ಯಾರ್ಯಾರು ಈ ಪುಸ್ತಕದ ಸವಾಸಕ್ಕೆ ಹೋಗಿದ್ದಾರೋ ಅವ್ರಿಗೆಲ್ಲ ಏನೋ ಒಂದು ಗತಿಯಾಗಿದೆ, ಹುಷಾರು ಅಂತ ಹೇಳಿದರೆ. ವೀರೇಂದ್ರ ಪಾಟೀಲು ಲೆಕ್ಕಕ್ಕೆ ಹಾಕ್ತಾರ ಬ್ಯಾನ್ ಮಾಡಿದ್ರು. ಪೂರ್ಣ ಪ್ರಮಾಣದಲ್ಲಿ ಇದ್ದಂಥ ವೀರೇಂದ್ರ ಪಾಟೀಲ್ ಸಂಪುಟ ಕೆಲವೇ ನಿಮಿಷಗಳಲ್ಲಿ ಏರ್ಪೋರ್ಟಲ್ಲಿ ಅವ್ರು ಬಿದ್ದು ಅವ್ರು ಚೀಫ್ ಮಿನಿಸ್ಟರ್ ವೃತ್ತಿನ ಕಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಈ ಪುಸ್ತಕವನ್ನು ಯಾರು ಬ್ಯಾನ್ ಮಾಡೋಕ್ಕೆ ಹೋಗಿದ್ದಾರೋ ಅವ್ರಿಗೆಲ್ಲ ಏನೋ ಒಂದು ಗತಿ ಆಗಿದೆ. ಅದು ಹಿರಣ್ಣಪ್ಪ ಅವ್ರು ಎಚ್ಚರಿಕೆ ಕೊಟ್ಬಿಟ್ಟು ಈ ಪ್ರಕಟಣೆ ಮಾಡಿದ್ದಾರೆ ಅವರು. ಹಾಗಾಗಿ ನಾನು ಹೇಳ್ತಾ ಇರೋದು, ಮುಂದೆ ಪ್ರಕಟಣೆ ಯಾರು ಬ್ಯಾನ್ ಮಾಡೋಕ್ಕೆ ಹೋದ್ರೂ ಅವ್ರಿಗೆ ಎಚ್ಚರಿಕೆ ಇದು ಅಂತ. ಓದೋರ್ಗೆ ತೊಂದರೆ ಇಲ್ಲ, ಓದೋರಿಗೆ ಫುಲ್ ಮಜಾ ಅದು ಅಂತಾರಲ್ಲ. ಬ್ಯಾನ್ ಮಾಡೋಕ್ಕೆ ಹೋಗಿದ್ದು ಪ್ರಕಟಣೆ ಅವರು. ಇದು ಈ ಪುಸ್ತಕದ 107 ಉಳಿಯುವುದೊಂದೇ ಹಿಂದೂ ಧರ್ಮ ಅಂತ ಈ ಪುಸ್ತಕದ ಹೆಸರು. ಇನ್ನು 108ನೇದು ಹಿಂದೂ ಮಸೀದಿಗಳು ಅಂತ. ಇದನ್ನು ಪ್ರಫುಲ್ ಗೊರಾಡಿ ಅವರು ಹಿಂದೂ ಮಸೀದ್ಸ್ ಅಂತಲೇ ಬರ್ತಿದ್ದಾರೆ. ಇದು ತುಂಬ ಸ್ಪೆಷಲ್ ಪುಸ್ತಕ. ಇದನ್ನು ನನಗೆ ರಾಯರು ಕೊಟ್ಟಿದ್ದರು. ಅದನ್ನು ಓದಿದಾಗ ವಾಟ್ ಹ್ಯಾಪನ್ ಟು ಹಿಂದೂ ಟೆಂಪಲ್ಸ್ ಎಲ್ಲ ಇದೆ, ಸೀತಾರಾಮ್ ಗೋಯಲ್ ಅವ್ರದ್ದು. ಅದು ಈ ಪುಸ್ತಕದಲ್ಲಿ ಅವನೇ ಪ್ರವಾಸ ಮಾಡ್ಕೊಂಡೋಗಿ ಯಾವ ದೇವಸ್ಥಾನಗಳು ಮಸೀದಿಗೆ ಆಗಿದೆ ಅನ್ನೋದಕ್ಕೆ ವಿತ್ ಫೋಟೋಗ್ರಾಫಲ್ಲಿ ಸಾಕ್ಷಿ ಮತ್ತು ಅವನ ಒಂದು ವಿಶೇಷತೆಗಳನ್ನೆಲ್ಲ ಹೇಳ್ಕೊಂಡು ಹೋಗಿರುವಂಥ ಪುಸ್ತಕ. ಹಾಗಾಗಿ ಇದು ಅಗತ್ಯವಾಗಿ ಬರಲೇಬೇಕು ಅಂತ ಅನಿಸಿತ್ತು. ಹಾಗಾಗಿ ಇದನ್ನು ಹೇಗೆ ತರಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಈ ಥರ ಪುಸ್ತಕಗಳೆಲ್ಲ ಮಾಡಬೇಕಂದ್ರೆ ಒಂಚೂರು ಎದೆಗಾರಿಕೆ ಇರುವಂಥ ಲೇಖಕರುಗಳು ಬೇಕು. ಹಾಗಾಗಿ ಲೀಲಾ ಮೇಡಮ್ ಅವರು ಈ ಥರದಕ್ಕೆಲ್ಲ ಬರ್ತಾರೆ ಮುಂದೆ. ಹರೀಶ್ ಅವ್ರು ಹೇಗಿರ್ತಾರೋ ಹಾಗೆ ಲೀಲಾ ಮೇಡಮ್ ಅವ್ರಿಗೆ ಕೇಳ್ಕೊಂಡ ತಕ್ಷಣ ಅವರು ಪದ್ಮಗಂಧಿಯಲ್ಲಿ ಬ್ಯುಸಿ ಇದ್ದರು ಚಲನಚಿತ್ರದಲ್ಲಿ, ಆದರೂ ಒಂದ್ಸಲಿ ನೋಡಿ ಮೇಡಮ್ ಬಂದಿದ್ದೆ. ಹಾಗಾಗಿ ನೋಡಿ ಆಮೇಲೆ ಅಗತ್ಯವಾಗಿ ಮಾಡೋಣ ಅವ್ರಿ ಅಂತೇಳಿ ಅನುವಾದ ಮಾಡಿಕೊಟ್ಟಿದ್ದಾರೆ. ಇದು 108, ಅಂದರೆ ಇದು 4ನೇ ಪುಸ್ತಕ. ಒಟ್ಟಾರೆ ಈ 4 ಪುಸ್ತಕಗಳು ಹಿಂದೂ ಚಿಂತನ ಮಾಲೆ ಅಂತ ಹೇಳ್ಕೊಂಡು ಅದಕ್ಕಿಂತ ಮುಂಚೆ ಬೇರೆ ಬೇರೆ ಹೊಂದಿದ್ದೀನಿ. ಹಾಗಾಗಿ ಇದು 4 ಪುಸ್ತಕಗಳು ಇವತ್ತು ಲೋಕಾರ್ಪಣೆ ಆಗ್ತಿದೆ. ಈ ಲೋಕಾರ್ಪಣೆ ಮಾಡಬೇಕು, ಇದನ್ನು ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಮನಸ್ಸಲ್ಲಿ ಒಂದು ಆಸೆ ಇತ್ತು. ಒಂದಷ್ಟು ಜನ ಒಳ್ಳೆ ಹಿಂದೂ ವಾಗ್ಮಿಗಳು, ಹಿಂದೂ ಚಿಂತಕರು ಒಂದೇ ವೇದಿಕೆಗೆ ಸೇರ್ಬೇಕು ನಾವೆಲ್ಲರೂ ಅಂತ. ಕಾರಣ ಏನು ಅಂದರೆ, ಈಗ ನೋಡಿ ಲೆಫ್ಟ್ ಐಡಿಯಾಲಜೀಸಲ್ಲಿ ಅವ್ರದ್ದು ಏನೇ ಭಿನ್ನಾಭಿಪ್ರಾಯಗಳಿದೆ, ಆದರೆ ಒಂದು ಪುಸ್ತಕ ಅಥವಾ ಒಂದು ವಿಚಾರಧಾರೆಗೆ ಅಂತ ವೇದಿಕೆಗೆ ಎಲ್ಲ ಒಟ್ಟಿಗೆ ಬಂದುಬಿಡ್ತಾರೆ. ಒಂದೇ ವೇದಿಕೆ ನೋಡಿದವ್ರಿಗೆ ಹೊರಗಡೆಯವ್ರಿಗೆ ಏನು ಅನಿಸುತ್ತೆ ಅಂದರೆ ಇವರಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲವೇಲಪ್ಪ, ಇಷ್ಟು ಚೆನ್ನಾಗಿ ಬರ್ತಾರೆ ಅಂತ. ಆದರೆ ಹತ್ರ ಹೋದವ್ರಿಗೆ ಅವ್ರಿಗೆಲ್ಲರಿಗೂ ಗೊತ್ತು ಅವರವರಲ್ಲಿ ಹೇಗಿದೆ ಏನೇನು ಅಂತ. ಅದೇ ರೀತಿ ಈ ಥರ ಪುಸ್ತಕಗಳು ಒಂದಷ್ಟು ಜನ ಒಟ್ಟಿಗೆ ನಾವು ಬರಬೇಕು ಅನ್ನೋದಿತ್ತು.